ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮಕ್ಕೆ ಬಾಬ್ ದಾದಾರವರ ಆಮಂತ್ರಣದ ಮೇರೆಗೆ ಶಾರೀರಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ, ಮನಸ್ಪೂರ್ವಕವಾಗಿ ಖುಷಿಯಿಂದ ನಿದ್ರೆ ಮಾಡದೇನೆ ಪ್ರೀತಿಯಿಂದ ಆಗಮಿಸಿರುವಂತಹ ಬಾಬ್ ದಾದಾರವರ ಹೃದಯ ಸಿಂಹಾಸನಧಾರಿ ಮಕ್ಕಳಿಗೆ ಬಾಬ್ ದಾದಾರವರ ಕಡೆಯಿಂದ ಆದರದ ಸುಸ್ವಾಗತ. ಯಾಕಂದ್ರೆ ಸ್ವಲ್ಪ ಮಕ್ಕಳಿಗೆ ಗಾಳಿ ಹಾಕ್ಬೇಕಾಗ್ತದೆ ಅಲ್ವಾ? ಇಲ್ಲ ಅಂತಂದ್ರೆ ಮಕ್ಕಳು ಸಪ್ಪೆ ಆಗಿಬಿಡ್ತಾರೆ. ಅವ್ಯಕ್ತ ಮುರಳಿಗಳಲ್ಲೂ ಕೂಡ ಬಾಬಾ ಫಸ್ಟ್ ಮಹಾವಾಕ್ಯವನ್ನ, ಫಸ್ಟ್ ಪ್ಯಾರವನ್ನ ಅದಕ್ಕೆ ಉಪಯೋಗ ಮಾಡ್ತಾರೆ. ಅಂಥ ಮಕ್ಕಳು, ಇಂಥ ಮಕ್ಕಳು ಅಂತ ಹೇಳ್ಬಿಟ್ಟು ಅಲ್ವಾ? ಹೀಗೆ ಯಾಕಂತಂದ್ರೆ ಗೌರವವನ್ನ ಕೊಟ್ಟು ಗೌರವವನ್ನ ತೆಗೆದುಕೊಳ್ಬೇಕಾಗ್ತದೆ ಅಲ್ವಾ? ಮಕ್ಕಳನ್ನ ಹುರಿದುಂಬಿಸ್ಬೇಕಾಗ್ತದೆ. ಚಿಕ್ಕ ಮಕ್ಕಳನ್ನು ಕೂಡ ಹೇಳ್ತಾರೆ ನೋಡಿ, ನೀವು ಇಂಥ ಮಕ್ಕಳು ಅಂಥ ಮಕ್ಕಳು ಅಂತ. ಅವಾಗ ಎದ್ಬಿಟ್ಟು ಏನ್ ಮಾಡ್ತಾರೆ? ಅವರು ಕಾರ್ಯವನ್ನ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಹಾಗೆ ನಾವು ಕೂಡ ಬಾಬನಿಗೆ ಮಕ್ಕಳಲ್ವಾ? ಹಾಗಾಗಿ ಭಗವಂತನ ಕಾರ್ಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮುರಳಿ ದಿನಾಂಕ 7/4/2009, ಈ ಸೀಸನ್ನಿನ ಕೊನೆಯ ಮುರಳಿ. ಇದರಲ್ಲಿ ಬಾಬಾ ನಮ್ಗೆ ಏನ್ ಹೇಳ್ತಿದ್ದಾರೆ? कारण शब्द से मुक्त रह, चलन और चेहरे से मुक्ति देने वाले मुक्तिदाता बनो, सेवा के उमंग उत्साह के साथ सदा बेहद की वैराग्य वृत्ति में रहो. ಕಾರಣ ಶಬ್ದದಿಂದ ಮುಕ್ತರಾಗಿ ನಿಮ್ಮ ನಡವಳಿಕೆ ಮತ್ತು ಮುಖದಿಂದ ಮುಕ್ತಿಯನ್ನ ಕೊಡಲಿಕ್ಕೆ ನಿಮಿತ್ತರಾಗಿ, ಮುಕ್ತಿದಾತರಾಗಿ, ಸೇವೆಯ ಉಮಂಗ ಉತ್ಸಾಹದ ಜೊತೆಗೆ ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಇರಿ. ಸಾಧನೆ ಮಾಡಲಿಕ್ಕೆ, ಪುರುಷಾರ್ಥ ಮಾಡಲಿಕ್ಕೆ, ಸೇವೆಯನ್ನ ಮಾಡಲಿಕ್ಕೆ ಮಕ್ಳು ಏನ್ ಮಾಡ್ತಾರಂತೆ? ಏನ್ ಮಾಡ್ತಾರ? ಕಾರಣ ಹೇಳ್ತಾರೆ. ಯಾವ ಕಾರಣಗಳನ್ನ ಹೇಳ್ತಾರೆ? ಕೆಲ್ಸ ಆಫೀಸ್ ಕೆಲಸ ತುಂಬಾ ಇತ್ತು, ನಿನ್ನೆ ರಾತ್ರಿ 12 ಗಂಟೆವರೆಗೆ ಯೂಟ್ಯೂಬ್ ನೋಡ್ತಾ ಇದ್ದೆ, ಆರೋಗ್ಯ ಸರಿ ಇರ್ಲಿಲ್ಲ, ಎಕ್ಸಾಮ್ ಒಂದಾಗ್ಬಿಡ್ಲಿ, ಮಕ್ಕಳ ಮದ್ವೆ ಒಂದಾಗ್ಬಿಡ್ಲಿ, ಈ ಆರೋಗ್ಯ ಸರಿ ಆಗ್ಬಿಡ್ಲಿ, ನೀನು ಈ ಕೆಲಸವನ್ನ ಮಾಡಿಕೊಡು, ನಿದ್ರೆ ತುಂಬಾ ಬರುತ್ತೆ, ಸೆಂಟರ್ ದೂರ ಇದೆ ಅಂದ್ರೆ ನೂರಾರು ಕಾರಣಗಳಂತ ಹೇಳ್ತಾನೆ. ಯಾವುದಕ್ಕೆ? ಪುರುಷಾರ್ಥ ಮಾಡಬೇಕು. ಈಶ್ವರಿಯ ಕಾರ್ಯ ಬಂದಾಗ. ಅದೇ ಶರೀರದ ಕಾರ್ಯ ಬಂದಾಗ, ವೈಯಕ್ತಿಕ ಹಿತಾಸಕ್ತಿಯಿಂದ ಮಾಡಿದಾಗ ಅವಾಗ ಯಾವುದೇ ಕಾರಣಗಳು ಇರೋದಿಲ್ಲ, ಬರೋದಿಲ್ಲ. ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಬೇಕು ಅಂತಂದ್ರೆ ಕಾರಣಗಳು ಬರ್ತವೆ ಅಲ್ವಾ? ಕ್ರಿಕೆಟ್ ಆಟ ಆಡೋ ಅಂತಂದು ಹೇಳಿ, ಅವಾಗ ಮಧ್ಯಾಹ್ನ 12 ಗಂಟೆ ಆದ್ರೂ ಕೂಡ ಅವ್ರಿಗೆ ಬಿಸಿಲು ಏನು ಕೂಡ ಆಗೋದೇ ಇಲ್ಲ ಅಲ್ವಾ? ಮೊಬೈಲ್ ಕೊಟ್ರಂತೂ ರಾತ್ರಿ ನಿದ್ರೆಗಿದ್ರೆ ಹತ್ತಾನು ಏನಾಗೋದಿಲ್ಲ, ಸುಳಿಯು ಅಲ್ವಾ? ಹಾಗೇನೆ ಇಲ್ಲಿ ಬಾಬಾ ಹೇಳ್ತಾರೆ, ಕಾರಣ ಹೇಳುವಂತ ಶಬ್ದವನ್ನ ನಾನು ಕೇಳಲಿಕ್ಕೆ ರೆಡಿ ಇಲ್ಲ. ಅದಕ್ಕಾಗಿ ದಿನದಲ್ಲಿ ಕೇವಲ ಕೆಲವೊಂದು ಸಮಯ ಮಾತ್ರ ನಾನು ಪುರುಷಾರ್ಥ ಮಾಡ್ತೇನೆ, ಸೇವೆ ಮಾಡ್ತೇನೆ ಅಲ್ಲ, ಬೆಳಗಿಂದ ಸಾಯಂಕಾಲದವರೆಗೂ ಎಚ್ಚರಾವಸ್ಥೆಯಲ್ಲೂ ಕೂಡ, ರಾತ್ರಿಯಲ್ಲಿ ನಿದ್ರೆ ಬಂದಿಲ್ಲ ಅಂತಂದ್ರೆ ಸ್ವಪ್ನದಲ್ಲೂ ಕೂಡ ಏನಾಗಬೇಕು? ಸೇವೆ ನಿರಂತರವಾಗಿ ನಡೀತಾ ಇರಬೇಕು. ಅಂದ್ರೆ ನಿರಂತರವಾಗಿ ನಿಮಗೆ ಆ ಒಂದು ಸಪ್ತಗುಣಗಳ ಅನುಭವ ಆಗ್ತಾ ಇರಬೇಕು. ಹೀಗೆ ಲೌಕಿಕದಲ್ಲೂ ಕೂಡ ಒಂದು ಎಸಿಯ ಸುಖವನ್ನು ನಾವು ಅನುಭವ ಮಾಡಿದಾಗ ನಾವೇನು ಇಷ್ಟಪಡ್ತೀವಿ? ಏನ್ ಇಷ್ಟಪಡ್ತೀವಿ? ಏನ್ ಇಷ್ಟಪಡ್ತೀರಾ ರಾಕೇಶ್ ಅಣ್ಣ? ಎಸಿ ಸುಖ ಅನುಭವ ಪಟ್ರೆ ತಂಪು ಅಣ್ಣ, ಇನ್ನೇನು ಅನುಭವ ಆಗುತ್ತೆ. ಕಾರಲ್ಲೂ ಎಸಿ ಇರ್ಲಿ, ಎಲ್ಲಾದ್ರೂ ಹೋಗ್ಬೇಕಾದ ಬಸ್ಸಲ್ಲೂ ಎಸಿ ಇರ್ಲಿ, ಮನೆಯಲ್ಲೂ ಎಸಿ ಇರ್ಲಿ,
ಹ್ಮ್ ಕರ್ಮ ಮಾಡುವಂತ ಸ್ಥಳದಲ್ಲೂ ಎ ಸಿ ಇರ್ಲಿ. ಅವಾಗ ಆ ಎ ಸಿ ಇದ್ದಾಗ ಏನಾಗ್ತದೆ, ವಾತಾವರಣ ವಾಯುಮಂಡಲದ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ ಬೆಳಿ ಅಲ್ವಾ. ವಾತಾವರಣ ತುಂಬಾ ಬಿಸಿ ಆಯ್ತು, ನಿಮ್ಗೇನ್ ತೊಂದರೆ ಇಲ್ಲ. ತುಂಬಾ ಚಳಿ ಆಯ್ತು, ನಿಮ್ಗೇನ್ ತೊಂದರೆ ಇಲ್ಲ. ಜೋರಾಗಿ ಮಳೆ ಬರ್ತಿದೆ, ಏನೂ ಸಮಸ್ಯೆ ಇಲ್ಲ. ಇಬ್ಬನಿ ಬರ್ತಾ ಇದೆ, ನಿಮ್ಗೇನೂ ಸಮಸ್ಯೆ ಇಲ್ಲ. ಯಾಕಂತಂದ್ರೆ ಆ ವಾತಾವರಣ ಮತ್ತು ವಾಯುಮಂಡಲದ ವೈಪರೀತ್ಯ ಏನಿದೆ, ಅದು ಶರೀರದ ಮೂಲಕ ನಿಮ್ಮ ಕರ್ಮಕ್ಕೆ ಯಾವುದೇ ತೊಂದರೆ ಕೊಡ್ತಾ ಇಲ್ಲ. ಆಗ್ತದೆ. ಅದಕ್ಕೆ ತಕ್ಕಾಗಿ ನಿಮ್ಮ ಶರೀರ ಹೇಳುವಂತ ಸಾಧನವನ್ನ ಎಲ್ಲಿಟ್ಟಿದ್ದೀರಿ? ಎ ಸಿಯಲ್ಲಿ ಇಟ್ಟಿದ್ದೀರಿ ಅಲ್ವಾ. ಹಾಗಂತ ರೆಗ್ಯುಲರ್ ಆಗಿ ಎ ಸಿ ಉಪಯೋಗ ಮಾಡೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಲ್ಲ. ಆದರೆ ಉದಾಹರಣೆಗೋಸ್ಕರ ಬಾಬಾ ಕೊಡ್ತಾ ಇರುವಂಥದ್ದು ಅಲ್ವಾ. ಆವಾಗ ನೀವು ಎಲ್ಲೆಲ್ಲಿ ಎ ಸಿಯಲ್ಲಿ ಇರ್ತೀರಿ, ಸ್ವಲ್ಪ ಪ್ರಮಾಣದಲ್ಲಾದ್ರೂ ಕೂಡ ಎ ಸಿ ಅನುಭವ ಆಗತ್ತಲ್ವಾ. ಆಗುತ್ತೆ. ಎ ಸಿ ಅನುಭವ ಆಗದೆ ಇರೋದು ಯಾವಾಗ? ಹೊರಗಡೆ ಬಂದಾಗ ಬಿಸಿಲಿನ ಬಿಸಿಲು. ಯಾವಾಗ ನೀವು ಎ ಸಿಯಿಂದ ಹೊರಗಡೆಗೆ ಬರ್ತೀರೋ, ಕರೆಂಟ್ ಹೊರಟೋಗ್ಬಿಡ್ತದೋ, ಯಾರೋ ನಿಮ್ಮನ್ನು ಚೆನ್ನಾಗಿ ನಿಂದನೆ ಮಾಡಿಬಿಡ್ತಾರೋ, ಯಾವಾಗಲೂ ಏನೋ ಒಂದು ಚಿಂತೆ ಇರತ್ತೋ, ಅವಾಗ ಏನಾಗತ್ತೆ? ಆತ್ಮ ಎ ಸಿ ಕಡೆಗೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಆವಾಗ ಆ ಎ ಸಿಯ ಸುಖದ ಅನುಭವ ಆಗುವುದಿಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಪುರುಷಾರ್ಥ, ಸಾಧನೆ, ಸೇವೆ ಇದು ಬೇರೆ, ಜೀವನ ಬೇರೆ ಆಗಬಾರದು. ಅಮೃತ ವೇಳೆಯಲ್ಲಿ ಮಾತ್ರ ನಾನು ಯೋಗ ಮಾಡಿದೆ, ಟ್ರಾಫಿಕ್ ಕಂಟ್ರೋಲ್ ಮಾತ್ರ ಮಾಡಿದೆ, ನುಮಾಶಾಮ್ ಮಾತ್ರ ಮಾಡಿದೆ ಅಂತಲ್ಲ. ನಿತ್ಯ ನಿರಂತರವಾಗಿ ನೀವೇನೇ ಕರ್ಮ ಮಾಡ್ತಾ ಇದ್ರೂ ಕೂಡ ಏನಾಗ್ಬೇಕು? ನಿಮ್ಮ ಸೇವೆ. ನಡವಳಿಕೆಯಿಂದ, ಮುಖದಿಂದ ಬೇರೆಯವರಿಗೆ ಮುಕ್ತಿಯ ಅನುಭವ ಆಗಬೇಕು ಅಂತ ಮೊದಲು ನೀವೇನಾಗ್ಬೇಕು? ಮುಕ್ತರಾಗಿರ್ಬೇಕು. ಯಾವ್ದಿಂದ? ಕಾರಣದಿಂದ, ಅಲ್ಲ, ಕಾರಣ ಶಬ್ದದಿಂದ. ಕಾರಣ ಹೇಳುವಂಥದ್ದು ನೀವು ಕೊಡುವಂತ ಒಂದು ರೀಸನ್ ಅದು. ಓಕೆ, ಮೊದಲನೇದಾಗಿ ಮುಕ್ತರಾಗಬೇಕಾಗಿರೋದು ನಾನು ಯಾರು? ಆತ್ಮ. ಅಲ್ವಾ. ನಿಮ್ಮದು ಅಂತ ಪ್ರಪಂಚದಲ್ಲಿ ಏನಿದೆ? ಏನು ಇಲ್ಲ. ಏನು ಇಲ್ಲ ಅಲ್ವಾ. ಯಾವಾಗ ನಮ್ಮದು ಅಂತ ಹೇಳತ್ತೋ, ನನ್ನದು ಅಂತ ಬರುತ್ತೋ, ಮನಸ್ಸೇನಾಗತ್ತೆ? ಆ ಜವಾಬ್ದಾರಿ ಕಡೆಗೆ ಎಳಿತಾ ಇರ್ತದೆ. ಅದು ನಿಮ್ಗೆ ಬಂಧನ. ಮುಕ್ತ. ಹ. ನಿಮ್ಮ ಮನೆಯಲ್ಲಿ ಇರುವಂತ ಮಕ್ಕಳು ಈ ವರ್ಷ SSLC, ಈ ವರ್ಷ SSLC. ಆವಾಗ SSLC ಟೈಮ್ ಟೇಬಲ್ಲು, ರಿಸಲ್ಟ್ಸು ಇದೆಲ್ಲ ಟೆನ್ಷನ್ ಬರ್ತದೋ ಬರಲ್ವೋ? ಬರುತ್ತೆ. ಪಕ್ಕದ ಮನೆ ಮಗು SSLC, ನಿಮ್ಗೆ ಟೆನ್ಷನ್ ಬರುತ್ತಾ? ಬರೋದಿಲ್ಲ. ಯಾಕೆ? ನಮ್ದಲ್ಲ. ನಮ್ಮವರಲ್ಲ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮುಖ್ಯವಾಗಿ ತಿಳ್ಕೊಳ್ಳಿ, ಇಲ್ಲಿ ಕಾರಣ ಏನಾಯ್ತು? ನನ್ನವರು ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಮೊದಲು ಈ ಎಲ್ಲ ವಿಷಯದಿಂದ ನೀವೇನಾಗ್ಬೇಕು? ಮುಕ್ತರಾಗಬೇಕು. ಯಾವಾಗ? ವಿಶೇಷವಾಗಿ ಈಶ್ವರಿ ಸೇವೆಗೆ ನೀವು ಯಾವಾಗ ನಿಮಿತ್ತರಾಗಿರ್ತೀರೋ, ಆ ಸಮಯದಲ್ಲಿ ಈ ಎಲ್ಲದಿಂದ ನೀವು ಮಾನಸಿಕವಾಗಿ ಏನಾಗಿರ್ಬೇಕಾಗ್ತದೆ? ಟ್ಯಾಚ್ ಆಗಿ. ನಾನು ಕೇವಲ ಯಾರು? ಆತ್ಮ. ಆತ್ಮ. ಆ ಸಮಯದಲ್ಲಿ ಈಶ್ವರಿಯ ಕಾರ್ಯ ಬಿಟ್ಟರೆ ನಿಮ್ಮ ಮನ ಬುದ್ಧಿ ಬೇರೆ ಎಲ್ಲೋ ಕರ್ಮದಲ್ಲಿ, ಯೋಚನೆಯಲ್ಲಿ, ಬಂಧನದಲ್ಲಿ, ಚಿಂತನೆಯಲ್ಲಿ, ಚಿಂತೆಯಲ್ಲಿ ಸೆಳೆತ, ಆಕರ್ಷಣೆ, ಬಂಧನ ಇರಬಾರದು. ಈವನ್ ಕೆಲವೊಬ್ರು ಹೇಳ್ತಾರೆ, ಅಲ್ಲ ಸೇವೆ ಬಗ್ಗೆ ಯೋಚನೆ ಮಾಡಬಹುದಲ್ವಾ? ಮಾಡ್ಬೋದಾ ಇಲ್ವೋ? ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಪ್ಲಾನಿಂಗ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಸೇವೆಯ ಬಗ್ಗೆ ರಾಜಯೋಗದಲ್ಲೂ ನೀವು ಯೋಚನೆ ಮಾಡಿದ್ರೆ ಅದು ಬಂಗಾರದ ಪಂಜರ. ಏನ್ ಹೇಳಿ? ಬಂಗಾರದ ಪಂಜರ. ರಾಕೇಶ್ ಅಣ್ಣ, ಹಾ. ನಿಮ್ಮ ಮುಖ್ಯವಾದ ಉದ್ದೇಶ ಏನು? ಕುಮಾರರ ಮುಖ್ಯ ಉದ್ದೇಶ ಏನು? ನೀವು ಯಾಕೆ ಬ್ರಾಹ್ಮಣರಾಗಿದ್ದೀರಿ? ಬಾಬಾ ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ? ಏನೋ ವಿಶೇಷತೆ ಇರ್ತದೆ, ಅದಕ್ಕೆ ಆಯ್ಕೆ ಮಾಡಿದ್ದಾರೆ. ಕೆಲಸ ಏನು? ವಿಶೇಷತೆ ಭಕ್ತರೇನ? ಕೆಲಸ ಏನು? ನೀವೇನ್ ಮಾಡ್ಬೇಕು? ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿ ಸಹಯೋಗ ಕೊಡ್ಬೇಕು, ಪವಿತ್ರತೆ ಸಹಯೋಗ ಕೊಡ್ಬೇಕು. ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಕೆಲಸ ಏನ್ ಮಾಡ್ಬೇಕು ಅದನ್ನ ಹೇಳಿ. ಯೋಗ ಮಾಡ್ಬೇಕಣ್ಣ. ಯಾರ ಜೊತೆಗೆ? ಪರಮಾತ್ಮನ ಜೊತೆ ಮಿಲನ ಮಾಡ್ಬೇಕು.
ಅದು ಮಾಡಿದ್ರೆ ಏನಾಗ್ತದೆ? ವಿಶ್ವ ವಿಶ್ವ ಕಲ್ಯಾಣ ಆಗ್ತದೆ. ಅಂದ್ರೆ ಪರಮಾತ್ಮನಲ್ಲಿರುವಂತ ಸಪ್ತ ಗುಣಗಳು ವಿಶ್ವದ ಎಲ್ಲಾ ಕಡೆಗೂ ಹರಡುವಂತ ಕೆಲಸ ನಿಮ್ದು, ಹೌದಾ? ಹಾ, ನಂದಿನಿ ಹಾಲಿನ ಡೈರಿಂದು ನೀವು ಡೀಲರ್ಶಿಪ್ ತಗೊಂಡಿದ್ದೀರಾ, ನಿಮ್ ಕೆಲಸ ಏನು? ಕೊಡೋದು. ಅದು ಕೊಡೋದಷ್ಟೇ. ಊರ್ನವ್ರಿಗೆ ಎಲ್ಲರಿಗೂ ಹಾಲು ಏನಾಗ್ಬೇಕು, ತಲುಪಬೇಕು, ಹೌದಾ? ಕೊಡ್ಬೇಕು. ನೀವು ಹೋಗಿ ಕುಡ್ದಿದ್ರು ನೀವು ಅಂಗಡಿ ಅಷ್ಟೊತ್ತು ಓಪನ್ ಇಟ್ಬಿಟ್ಟು ಅವ್ರು ಕೇಳಿದಾಗ ನಿಮ್ಮ ಹತ್ರ ಸ್ಟಾಕ್ ಇರ್ಬೇಕು. ಇರ್ಬೇಕು ತಾನೆ. ಅವಾಗ ಆ ಡೀಲರ್ಶಿಪ್ ಕರೆಕ್ಟ್ ಆಗಿ ಮಾಡಿದ್ರೆ ತಾನೇ ನಿಮ್ಗೆ ಏನಾಗ್ತದೆ, ಲಾಭ ಬರ್ತದೆ. ಈಗ ನೀವು ಯೋಗದಲ್ಲಿ ಕುತ್ಕೊಂಡಿದ್ದೀರಿ, ಯಾವ್ದ್ರಲ್ಲಿ ಕುತ್ಕೊಂಡಿದ್ದೀರಿ? ಯೋಗದಲ್ಲಿ. ಅಮೃತ ವೇಳೆ ಇರ್ಬೋದು, ನುಮಾಶಾಮಿ ಯಾವಾಗ್ಲೂ ಇರ್ಬೋದು. ಓಕೆ, ಅವಾಗ ನಿಮ್ ಕೆಲಸ ಏನು? ಯೋಗದಾನ ಮಾಡೋದು. ಅಷ್ಟೇ ತಾನೆ. ಆ ಸಮಯ ಇವಾಗ ನಿಮ್ಮ ಎದುರುಗಡೆ ಕಸ್ಟಮರ್ ಬಂದಿದ್ದಾರೆ, ಕ್ಯೂನಲ್ಲಿ ನಿಂತಿದ್ದಾರೆ, ಸರಿನಾ? ಆವಾಗ ನೀವೇನ್ ಮಾಡೋದು ಅಂತಂದ್ರೆ ಅಲ್ಲಿ ಆರ್ಡರ್ ಫೋನಲ್ಲಿ ಮಾತಾಡೋದು ಯಾರ ಹತ್ರ? ಬೇರೆಯವ್ರ ಹತ್ರ. ಬೇರೆಯವ್ರ ಹತ್ರ, ನಂದಿನಿ ಹಾಲಿನ ಡೈರೆಕ್ಟರ್ ಹತ್ರ, ಡೈರಿ ಡೈರೆಕ್ಟರ್ ಹತ್ರ ಮಾತಾಡೋದು. ಏನಂತ? ನನಗೆ 50 ಲೀಟರ್ ಹಾಲು ಕಳಿಸ್ಕೊಡಿ, 25 ಲೀಟರ್ ಮೊಸರು ಕಳಿಸ್ಕೊಡಿ, ಇಷ್ಟು ನಾನು ಪೇಮೆಂಟ್ ಮಾಡಿದ್ದೇನೆ, ಇಷ್ಟಿನ್ನು ಬ್ಯಾಲೆನ್ಸ್ ಇದೆ, ತುಪ್ಪ ಎಕ್ಸ್ಪೈರಿ ಆಗ್ಬಿಟ್ಟಿದೆ, ಮೈಸೂರು ಪಾಕ್ ಕಳಿಸ್ಕೊಡಿ ಅಂತ ಬಿಟ್ಟು ಏನ್ ಮಾಡೋದು, ಮಾತಾಡ್ತಿರೋದು. ಯಾರ ಬಗ್ಗೆ? ಪ್ರಾಡಕ್ಟಿನ ಬಗ್ಗೆ. ಪ್ರಾಡಕ್ಟ್ ಬಗ್ಗೆ. ಸರಿನೋ ತಪ್ಪು? ತಪ್ಪು ಅಣ್ಣ. ಏನ್ ಮಾಡ್ಬೇಕು? ಸ್ಟಾಕ್ ಇಟ್ಕೊಂಡಿರ್ಬೇಕು, ಬಂದವ್ರಿಗೆ ಕೊಟ್ಟು ಕೈಸ್ತಿರ್ಬೇಕು. ಎದುರುಗಡೆ ಕಸ್ಟಮರ್ ಇದ್ದಾಗ ನಿಮ್ ಕೆಲಸ ಏನು? ಕೊಡೋದಷ್ಟೇ. ಉಳಿದಿದ್ದ ಟೈಮಲ್ಲಿ ಅವ್ರು ಇಲ್ದಿದ್ದಾಗ ನೀವು ಅದನ್ನೆಲ್ಲ ಏನ್ ಮಾಡಿ, ಚರ್ಚೆ ಮಾಡಿ, ಮಾತಾಡಿ. ಆದ್ರೆ ಎದುರುಗಡೆ ಕಸ್ಟಮರ್ ಇದ್ದಾಗ ಏನ್ ಮಾಡ್ಬೇಕು? ಕ್ಲಿಯರ್ ಮಾಡ್ಬೇಕು. ಹಾಗಿದ್ರೆ ರಾಜಯೋಗದಲ್ಲಿ ಕೂತ್ಕೊಂಡಾಗ ಸೇವೆಯ ಬಗ್ಗೆ ಚರ್ಚೆ ಮಾಡೋದು ಸರಿನೋ ತಪ್ಪು? ತಪ್ಪು. ಯಾಕೆ ನೀವು ಸೇವೆ ಕಡೆ ಚರ್ಚೆ ಮಾಡಿದೆ ಅಂತಂದ್ರೆ ಬಾಬನ್ ಜೊತೆಗೆ ಜೋಡಣೆ ಆಗಿಲ್ವಲ್ಲ, ಶಕ್ತಿ ಪ್ರವಾಹ ಆಗಿಲ್ವಲ್ಲ, ಅಲ್ವಾ? ಬಸ್ ಟಿಕೆಟ್ ರಿಸರ್ವೇಶನ್ ಆಗಿದ್ಯಾ, ಟ್ರೈನ್ ಟಿಕೆಟ್ ರಿಸರ್ವೇಶನ್ ಆಗಿದ್ಯಾ, ಊಟ ತಿಂಡಿ ರೆಡಿ ಆಗಿದ್ಯಾ, ಬ್ಯಾಗ್ ರೆಡಿ ಆಗಿದ್ಯಾ? ಭಲೆ ಈಶ್ವರ್ಯ ಕಾರ್ಯನೇ ಇರಬಹುದು, ಆದರೆ ಆ ಕಾರ್ಯದ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರೆ ಹೊರತು ಇಲ್ಲಿ ರಾಜಯೋಗ ಆಗಿಲ್ಲ. ಆವಾಗ ನಿಮಗೂ ಸಪ್ತಗುಣದ ಅನುಭವ ಆಗೋದಿಲ್ಲ, ಬೇರೆಯವ್ರಿಗೂ ಸಪ್ತಗುಣದ ಅನುಭವ ಆಗೋದಿಲ್ಲ. ಆವಾಗ ಆ ಸೇವೆಯ ಯೋಚನೆ, ಸಂಕಲ್ಪ, ಪ್ಲಾನಿಂಗ್ ಇಂದನೂ ಕೂಡ ನಾನೇನಾಗಿರ್ಬೇಕು, ಮುಕ್ತನಾಗಿರಬೇಕಾಗ್ತದೆ. ಯಾವಾಗ? ವಿಶೇಷವಾಗಿ ಈ ಯೋಗವನ್ನ ಮಾಡಬೇಕಾದ್ರೆ, ಬಾಬಾ ಜೊತೆ ಯೋಗವನ್ನ ಇಟ್ಟಾಗ. ಬಾಬಾ ಹೇಳ್ತಾರೆ ಮಕ್ಕಳಿಗೆ ಈಶ್ವರಿ ಸೇವೆ ಮಾಡ್ಬೇಕಂತ ಉಮಂಗ ಉತ್ಸಾಹ ಇದೆಯಂತೆ, ಸೇವೆಯನ್ನು ಕೂಡ ಮಾಡ್ತಾರಂತೆ. ಆದರೆ ಸೇವೆ ಹೇಳುವಂಥದ್ದು ನಿರೀಕ್ಷಿತ ಮಟ್ಟದಲ್ಲಿ ಬೇಹದ್ದಿನಲ್ಲಿ ಇನ್ನೂವರೆಗೂ ಕೂಡ ತಲುಪಿಲ್ಲ, ಆಗ್ತಾ ಇಲ್ಲ. ಕಾರಣ ಯೋಗದಲ್ಲಿ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ಲಿ ಕಾರಣ ಏನು? ಬಂಧನ ಮುಕ್ತ ಸ್ಥಿತಿ ಬಂದಿಲ್ಲ ಯಾರು. ಬೇಹದ್ದಿನ ಸ್ಥಿತಿನಲ್ಲಿ ಇದ್ದು ಮಾಡ್ಬೇಕು. ಸ್ಮೃತಿ ಸೇವೆ ಮಾಡ್ತಿದ್ರನು ಬೇಹದ್ದಿನ ವೈರಾಗ್ಯ ವೃತ್ತಿ ಅಂತ ಹೇಳ್ತಾರೆ. ಬೇಹದ್ದಿನ ವೈರಾಗ್ಯ ವೃತ್ತಿ ಅಂತಂದ್ರೆ ಏನು? ಉದ್ಯೋಗ, ಕೆಲಸ ಅಲ್ವಾ? ಬೇಹದ್ ಅಂತಂದ್ರೆ ಬೇಹದ್ ಅಂತಂದ್ರೇನು? ಅನ್ಲಿಮಿಟೆಡ್. ಅದಕ್ಕೆ ಲಿಮಿಟೇಷನ್ ಇಲ್ಲ. ಬೇಹದ್ ಅಂದ್ರೆ ಅನ್ಲಿಮಿಟೆಡ್. ಹೇಳ್ತಾರೆ ಬೇಹದ್ದಿನ ಸೇವಾ ವೃತ್ತಿ ಅಲ್ಲ, ಬೇಹದ್ದಿನ ವೈರಾಗ್ಯ ಅಂತ. ವೈರಾಗ್ಯ ಅಂದ್ರೆ ವೈರಿ ಅಂತಿದೆ. ಏನಿದೆ? ವೈರಿ ಅಂದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ? ವೈರಿ ಅಂದ್ರೆ ಶತ್ರುವನ್ನು ಇಟ್ಕೊಳ್ಬೇಕೋ ಬಿಡ್ಬೇಕೋ? ಬಿಡ್ಬೇಕು. ಶತ್ರು ಮನೇಲಿ ಇದ್ದಷ್ಟು ಏನಾಗ್ತದೆ? ತೊಂದರೆ ಜಾಸ್ತಿ. ನಮಗೂ ಹಾನಿಕಾರಕ, ಬೇರೆಯವರಿಗೂ ಹಾನಿಕಾರಕ. ಅವಾಗ ವೈರಾಗ್ಯ ಅಂತಂದ್ರೆ ಏನಾಯ್ತು ಮೇರೆ? ಓಕೆ, ಸರಿ. ಬೇಹದ್ದಿನ ವೈರಾಗ್ಯದ ಮೊದಲು ಹದ್ದಿನ ವೈರಾಗ್ಯದ ಬಗ್ಗೆ ಬರೋಣ. ಯಾವ್ದ್ರ ಬಗ್ಗೆ? ಹದ್ದಿನ ವೈರಾಗ್ಯ ಅಂತಂದ್ರೇನು? ಸರಿ, ಫಸ್ಟ್ ಈಗ ವೈರಾಗ್ಯ ಅಂತಂದ್ರೆ ಅದನ್ನ ನೋಡೋಣ. ಹದ್ದು ಬೇಹದ್ ಆಮೇಲೆ ನೋಡೋಣ. ವೈರಾಗ್ಯ ಅಂತಂದ್ರೆ ಎಲ್ಲದರಿಂದ ಡಿಟ್ಯಾಚ್, ಏನು ಬೇಡ ಅನ್ನೋದು. ಅದು ಜೀವನ ಮುಕ್ತ ಸ್ಥಿತಿ. ಏನು ಬೇಡದೇ ಇರೋದು ಜೀವನ್ ಮುಕ್ತ. ವೈರಾಗ್ಯ
ಬೇಡ ಅಂತ ಹೇಳೋದು ಸರಿ, ಅದೇ ವೈರಾಗ್ಯ ಯಾವಾಗ ಬರುತ್ತೆ? ಸಾಧು ಸಂತರು ಗೃಹಸ್ಥದಿಂದ ದೂರ ಇರ್ತಾರಲ್ಲ ಅವ್ರಿಗೆ ವೈರಾಗ್ಯ ಅಂತ ಹೇಳ್ತಾರೆ. ಅವ್ರು ಮದುವೆ ಆದ್ಮೇಲೆ ಬೇರೆ ಆಗ್ತಾರೋ, ಮದುವೆ ಆಗೋ ಮೊದಲು ಆಗ್ತಾರೋ? ಮೊದ್ಲು. ಓಕೆ, ಮದುವೆ ಆಗೋ ಮೊದಲು ಅವರು ಸಾಧು ಸಂತರಾದ್ರು ಅಂತ ತಿಳ್ಕೊಳ್ಳಿ. ಓಕೆನಾ? ಮದುವೆಯಲ್ಲೂ ಕೂಡ ಕೆಲವೊಂದು ಸುಖ ದುಃಖ ಅಂತ ಇರ್ತದಲ್ವಾ? ಇರ್ತದೋ ಇರಲ್ವೋ? ಇರ್ತದೆ. ಅದನ್ನ ಅವ್ರು ಅನುಭವಿಸಿಲ್ಲ, ಅದ್ರ ಸುಖ ಏನು ಅಂತ ಗೊತ್ತಿಲ್ಲ, ದುಃಖ ಏನು ಅಂತ ಗೊತ್ತಿಲ್ಲ. ಆವಾಗ ಸನ್ಯಾಸಿ ಆಗ್ಬಿಟ್ಟು ಯೋಗದಲ್ಲಿ ಕೂತ್ಕೊಂಡಾಗ ಅವ್ರಿಗೆ ಏನ್ ಅನ್ಸತ್ತೆ? ಕಾಡುತ್ತೆ. ಹಾ, ಅದ್ರಲ್ಲಿ ಏನೋ ಸುಖ ಇರಬೇಕು 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 ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಇವಾಗ ಒಬ್ಬ ವ್ಯಕ್ತಿ ಸಣ್ಣ ಮಗು ಆಗಿದ್ದಾನೆ, ಸ್ಕೂಲಿಗೆ ಹೋಗಿದ್ದಾರೆ, ಎಜುಕೇಶನ್ ಆಯ್ತು, ಜಾಬ್ ಆಯ್ತು, ಮದುವೆ ಆಯ್ತು, ಮಕ್ಕಳಾಯ್ತು, ಮಕ್ಳಿಗೆ ಶಿಕ್ಷಣ ಆಯ್ತು, ಅವ್ರ ಜವಾಬ್ದಾರಿ ಆಯ್ತು, ತಾತ ಆದ್ರೂ ಮೊಮ್ಮಕ್ಕಳಾದ್ರು, ಜೀವನದ ಎಲ್ಲಾ ಲೆವೆಲ್ ಅನ್ನು, ಎಲ್ಲಾ ಹಂತವನ್ನ, ಸುಖ ದುಃಖವನ್ನ ಎಲ್ಲವನ್ನ ಅನುಭವಿಸಿ ಆಯ್ತು. ಆದರೆ ಅದು ಯಾವುದರಲ್ಲೂ ಕೂಡ ಅವರಿಗೆ ಬೇಕಾಗಿರೋದು ಸಿಗ್ಲಿಲ್ಲ. ಸಿಕ್ಕಿಲ್ಲ. ಇನ್ನೇನೋ ಅನುಭವ ಮಾಡಬೇಕು ಅಂತ ಏನೋ ಉಳಿದಿಲ್ಲ. ಅವಾಗ ಅವ್ರೇನ್ ಮಾಡ್ತಾನೆ? ಏನು ಬೇಡಪ್ಪ ಅಂತ ಹೋಯ್ತಾರೆ. ಅದರಿಂದ ವೈರಾಗ್ಯ. ಅಂದ್ರೆ ಯಾವುದನ್ನ ಅವನು ಅನುಭವಿಸಿದಾರೋ ಅದು ಮತ್ತೆ ನನಗೆ ಬೇಡ ಅಂತ ಅದ್ರಲ್ಲಿ ಏನ್ ಬಂದ್ಬಿಡ್ತದೆ? ವೈರಾಗ್ಯ. ವೈರಾಗ್ಯ ಬಂದ್ಬಿಡ್ತದೆ. ಸರಿ, ಈಗ ರಾಕೇಶ್ ಅಣ್ಣವ್ರಿಗೆ ವೈರಾಗ್ಯ ಯಾವಾಗ ಬರ್ತದೆ? ಯಾವಾಗ ಬರ್ತದೆ? ಅವ್ರಿಗೆ ಗುಲಾಬ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ಏನೋ ಗುಲಾಬ್ ಜಾಮೂನ್. ಅದನ್ನ ನೀವು ನನಗೆ ಹೇಳ್ತೀರಿ, ಸರಿನಾ? ಓಕೆ, ನನ್ನ ಜೊತೆಗೆಲ್ಲೋ ಸೇವೆಗೆ ಬರ್ತೀರಾ. ಬಂದಾಗ ನಾನು ಅಲ್ಲಿರುವಂತ ಅಕ್ಕವ್ರಿಗೆ ನಿಮಿತ್ತವಾಗಿ ಹೇಳಿ, ಇವ ನಮ್ಮ ಜೊತೆಗೆ ಬಂದಿರುವಂತ ಅಣ್ಣವ್ರಿಗೆ ಗುಲಾಬ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕಾಗಿ ಏನ್ ಮಾಡಿ ಗುಲಾಬ್ ಜಾಮೂನ್ ಮಾಡಿ. ಸರಿ, ಒಂದು ಗುಲಾಬ್ ಜಾಮೂನ್ ಕೊಡ್ತಾರೆ, ರಾಕೇಶ್ ಅಣ್ಣ ತುಂಬಾ ಇಷ್ಟ ಆಗಿ ತಿಂದು ಬಿಡ್ತಾರೆ, ಸರಿನಾ? 2 ಕೊಡ್ತಾರೆ, ತುಂಬಾ ಇಷ್ಟ ಆಗ್ಬಿಡ್ತದೆ. 10 ಕೊಟ್ಟು ಬಿಡ್ತಾರೆ, ಏನಾಗ್ಬಿಡ್ತದೆ? ಆದ್ಮೇಲೆ ಬೇಜಾರಾಗ್ತದೆ. ಮತ್ತೆ 4 ತಿಂಗಳು ಬೇಡ ಅಂತ ಅನ್ಸತ್ತೆ. ಏನ್ ಹೇಳಿ? ಗುಲಾಬ್ ಜಾಮೂನ್ ಯಾಕಂದ್ರೆ ತುಂಬಾ ಅತಿಯಾಗಿ ಏನ್ ಮಾಡ್ಬಿಟ್ಟಿದ್ದೀರಿ? ತಿನ್ಬಿಟ್ಟಿದ್ದೀರಿ. ಒಬ್ಬ ವ್ಯಕ್ತಿ ತಮ್ಮ ನೆಂಟರಿಷ್ಟರ ಮನೆಗೆ ಊಟಕ್ಕೆ ಹೋಗ್ತಾರೆ. ಯಾವ್ದಕ್ಕೆ ಹೋಗ್ತಾರೆ? ಊಟಕ್ಕೆ. ಅವರು ಬ್ರಹ್ಮಕುಮಾರ. ಅವ್ರ್ಯಾರು? ಬ್ರಹ್ಮಕುಮಾರ. ಉದಾಹರಣೆಗೆ ರಾಕೇಶ್ ಅಣ್ಣನೇ ಅಂತ ತಿಳ್ಕೊಳ್ಳಿ, ಸರಿನಾ? ಬ್ರಹ್ಮಕುಮಾರ್. ಓಕೆ, ಅವ್ರದ್ದೊಂದು ನಿಯಮ ಇದೆ. ಏನು? ಊಟ ಸ್ಟಾರ್ಟ್ ಆದ್ಮೇಲೆ, ಬಾಬಾ ನೆನಪಿನಲ್ಲಿ ಊಟ ಮಾಡಿದ ಮೇಲೆ ಏನ್ ಮಾಡೋದು? ಊಟ ಮುಗಿಯೋವರೆಗೂ ಏನ್ ಮಾಡುವಂಗಿಲ್ಲ? ಏನ್ ಮಾಡುವಂಗಿಲ್ಲ? ಮಾತಾಡುವಂಗಿಲ್ಲ. ಏನ್ ಮಾಡುವಂಗಿಲ್ಲ? ಊಟ ಮುಗಿಯೋವರೆಗೂ ಮಾತಾಡುವಂಗಿಲ್ಲ. ಸರಿ, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತಂದ್ರೆ ಸೇವಾ ಕೇಂದ್ರಕ್ಕೆ ಹೋಗಿದ್ದಾರೆ. ಅಲ್ಲಿ ಬ್ರಹ್ಮ ಭೋಜನ ರೆಡಿ ಮಾಡಿದ್ದು ನಾಗರತ್ನಕ್ಕ. ಯಾರು? ಅವ್ರೇನ್ ಮಾಡಿದ್ದಾರೆ? ರಾಕೇಶ್ನವ್ರಿಗೆ ಇಷ್ಟ ಅಂತ ಬಿಟ್ಟು ನುಗ್ಗೆಕಾಯ್ದು ಪಲ್ಯ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ನುಗ್ಗೆಕಾಯಿ ಪಲ್ಯ. ಅವ್ರದ್ದು ನಿಯಮ ಏನು? ರಾಕೇಶ್ ಅಣ್ಣವ್ರದ್ದು ಒಂದು, ಊಟ ಆರಂಭ ಆದ್ಮೇಲೆ ಮಾತಾಡುವಂಗಿಲ್ಲ, ತಟ್ಟೆಲೇನು ಬಿಡುವಂಗಿಲ್ಲ. ಏನ್ ಹೇಳಿ? ಮಾತಾಡುವಂಗಿಲ್ಲ, ತಟ್ಟೆಲೇನು ಬಿಡುವಂಗಿಲ್ಲ. ಏನು ಬಿಡುವಂಗಿಲ್ಲ, ಅಲ್ಲಿ ಮೆಣಸಿನಕಾಯಿ ಇದನ್ನು ಕೂಡ ಬಿಡುವಂಗಿಲ್ಲ. ಅದು ಅವ್ರ ನಿಯಮ. ಬಾಬಾ ಜೊತೆ ವಾಗ್ದಾನ ಮಾಡಿದ್ದಾರೆ. ಸರಿ, ಇವರಿಗೆ ಏನ್ ಮಾಡ್ತಾರೆ? ಫಸ್ಟ್ ನುಗ್ಗೆಕಾಯಿ ಪಲ್ಯವನ್ನ ಏನ್ ಮಾಡ್ತಾರೆ? ಬಡಿಸ್ತಾರೆ. ಅವಾಗ ರಾಕೇಶ್ ಅಣ್ಣ ಏನ್ ಮಾಡ್ತಾರೆ? ತಿಂತೀನಿ. ಹೇಗ್ ತಿಂತೀರಿ? ಬಾಬಾ ಅವ್ರ ನೆನಪಲ್ಲಿ ಸಿಪ್ಪೆ ಸಹಿತ ತಿಂತೀರಾ? ಹೆಂಗ್ ತಿಂತೀರಿ? ಸಿಪ್ಪೆ ಸಹಿತ. ಯಾಕೆ? ಬಿಡುವಾಗಿಲ್ಲ. ಬಿಡಬಾರ್ದಲ್ವಾ? ನಿಮ್ಮ ಪಕ್ಕದಲ್ಲಿ ಕೃಷ್ಣಣ್ಣ ಕುಂತಿದ್ದಾರೆ. ಯಾರು ಕುಂತಿದ್ದಾರೆ? ಕೃಷ್ಣಣ್ಣ. ಕೃಷ್ಣಣ್ಣ ಕರೆದಿರೋದು ನಿಮ್ಮ ಅವ್ರ ಊರಿಗೆ, ಸರಿನಾ? ಸರಿ, ಆವಾಗ ನಾಗರತ್ನಕ್ಕ ನುಗ್ಗೆಕಾಯಿ ಪಲ್ಯ ತಗೊಂಡ್ ಬರ್ತಾರೆ ಬಡಿಸ್ಲಿಕ್ಕೆ. ನಿಮ್ ತಟ್ಟೆಯಲ್ಲಿ ನುಗ್ಗೆಕಾಯಿ ಪಲ್ಯ ಖಾಲಿ. ಯಾಕೆ ಹೇಳಿ? ಏನು ಬಿಡೋಂಗಿಲ್ಲ, ತಿನ್ಬೇಕು. ಅದಕ್ಕೆ ಮೊದ್ಲದು ತಿಂದು ಮುಗಿಸ್ಬಿಡೋಣ ಅಂತ. ಅದರ ಪಕ್ಕದಲ್ಲಿ ಏನಾಗಿದೆ? ಪನ್ನೀರ್ ಮಸಾಲ ಇದೆ. ಏನಿದೆ? ಪನ್ನೀರ್ ಮಸಾಲ ಇದೆ. ಅದನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಾ. ಅದನ್ನ ಆಮೇಲೆವರೆಗೂ ತಿನ್ನೋಣ, ಇದೇನ್ ಮಾಡೋಣ? ತಿಂದು ಮುಗಿಸ್ಬಿಡೋಣ ಅಂತ. ಸರಿ, ಆವಾಗ ನಾಗರತ್ನಕ್ಕ ಏನ್ ಮಾಡ್ತಾರೆ? ನುಗ್ಗೆಕಾಯಿ ಪಲ್ಯ ತಗೊಂಡ್ ಬರ್ತಾರೆ. ಆವಾಗ ರಾಕೇಶ್ ಅಣ್ಣ ಏನ್ ಮಾಡ್ತಾರೆ? ಅಂತ ಹೇಳ್ತಾರೆ. ಆ ಪಕ್ಕದಲ್ಲಿ ಕೃಷ್ಣಣ್ಣ ಏನ್ ಮಾಡ್ತಾನೆ? ಕೈ ಹಿಂಗ್ ಎಳೆದು ಬಿಟ್ಟು ಏನ್ ಮಾಡ್ತಾರೆ? ಅವ್ರ ತಟ್ಟೆಯಲ್ಲಿ ನುಗ್ಗೆಕಾಯಿ ಪಲ್ಯನ ಹಾಕಿಸ್ತಾರೆ. ಹೇಗ್ ಹಾಕ್ತಾರೆ ಹೇಳಿ? ಅವ್ರು ತಿಂದಿರೋದಿಲ್ಲ. ತಟ್ಟೆ ಖಾಲಿ ಆಗಿದೆ ನುಗ್ಗೆಕಾಯಿ ಪಲ್ಯದಿಂದ. ಸಿಪ್ಪೆ ಏನಕ್ಕೋ ಹಿಡಿದು ತಿಂದು ಬಿಟ್ಟಿದ್ರು, ಇಷ್ಟು ಟೇಸ್ಟ್ ಆಗ್ಬಿಟ್ಟಿದೆ ಅಂತ ಏನ್ ಮಾಡ್ತಾರೆ?
ಆಗ್ತಾರೆ. ರಾಕೇಶಣ್ಣ ಏನು ಮಾತಾಡಲ್ಲ, ಯಾಕೆ ಹೇಳಿ? ಏನು ಗಾಡಿ ಮಾತಾಡೋ ಹಂಗಿಲ್ವಲ್ಲ. ಸರಿ, ಓಕೆ. ಮತ್ತೆ ಹೋದ್ರವರು ಇವ್ರೇನ್ ಮಾಡಿದ್ರು, ನುಗ್ಗೆಕಾಯಿ ಪಲ್ಯ ಬೇಗ ಬೇಗ ತಿಂದ್ಬಿಡೋಣ, ಏನು ಉಳಿಸೋಣ, ಪನ್ನೀರ್. ಪನ್ನೀರ್ ಉಳಿಸೋಣ, ಪನ್ನೀರ್ ಹಾಗೇ ಸರಿನಾ? ಓಕೆ. ಒಂದೇ ಸಲ ಏನಾಯ್ತು ಅಂತಂದ್ರೆ, ಕಾರುಣ್ಯಕ್ಕೆ ಪನ್ನೀರ್ ತಗೊಂಡ್ಬಂದು, ನಾಗರತ್ನಕ್ಕ ನುಗ್ಗೆಕಾಯಿ ಪಲ್ಯ ತಗೊಂಡ್ಬಂತು. ಸರಿನಾ? ಅಲ್ಲಿ ಪನ್ನೀರ್ ಎಲ್ಲಿದೆ? ತಟ್ಟೆಯಲ್ಲಿದೆ. ನುಗ್ಗೆಕಾಯಿ ಪಲ್ಯ ಮತ್ತೆ ಖಾಲಿ ಮಾಡ್ಬಿಟ್ಟಿದ್ದೀನಿ ನೀವು, ಯಾಕೆ ಬೇಗ ಖಾಲಿ ಆಗ್ಲಿ ಅಂತ. ಸರಿ, ಅವಾಗ ನೀವು ನಾಗರತ್ನಕ್ಕ ತಂದು ಕೊಟ್ಟ ಕೈಯಲ್ಲಿ ಏನ್ ಮಾಡ್ತೀರಿ? ಹೂ ಅಂತ ಹೇಳ್ತೀರಾ. ಮತ್ತೊಬ್ಬ ಕೃಷ್ಣನ ಕೈ ಏನ್ ಮಾಡ್ಬಿಡ್ತಾರೆ? ಎಳೆದು ಬಿಡ್ತಾರೆ. ಮತ್ತೆ ತಟ್ಟೆಯಲ್ಲಿ ಏನ್ ಬರ್ತದೆ? ನುಗ್ಗೆಕಾಯಿ ಪಲ್ಯ. ಈಗ ನೀವು ಮಾತಾಡ್ತಾ ಇರ್ಬೇಕಾದ್ರೆ ಕಾರುಣ್ಯಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಪನ್ನೀರ್ ಕೇಳ್ಬಿಟ್ಟು ಮುಂದೋಗ್ಬಿಡ್ತದೆ. ನೀವು ಮನಸ್ಸಲ್ಲಿ ಏನ್ ಬರ್ತದೆ? ಸಿಟ್ಟು ಬರ್ತದೆ. ಯಾಕೆ ಹೇಳಿ? ಪನ್ನೀರ್ ನಮ್ಮ ಹಾಕಿ. ಮನೆಯಲ್ಲಂತೂ ನಮ್ಮ ಮನೆ ಪನ್ನೀರ್ ಮಾಡಲ್ಲ, ಇಲ್ಲಿ ಚೆನ್ನಾಗಿ ತಿನ್ನೋಣ ಅಂತ ಬಂದ್ರೆ ಇವ್ರು ನನಗೆ ಪನ್ನೀರ್ ಬಡಿಸ್ದೇನೆ ಬೇಡದೆ ಇರೋದನ್ನ ಯಾವ್ದನ್ನ ತಿನ್ಸಿದ್ದಾರೆ? ನುಗ್ಗೆಕಾಯಿ ತಿನ್ಸಿದ್ದಾರೆ. ಇನ್ನ ಎಲ್ಲಾ ಊಟ ಆದ ಮೇಲೆ ಕೃಷ್ಣಣ್ಣವ್ರು ಕೇಳ್ತಾರೆ, ಅಣ್ಣವ್ರೆ ಊಟ ಹೆಂಗಿತ್ತು ಅಂತ. ರಾಕೇಶ್ ಸ್ಥಿತಿ ಶಾಂತವಾಗಿರ್ತದೆ. ಹೆಂಗಿರ್ತದೆ? ಇಟ್ಟಿರ್ತದೆ. ಹೆಂಗಿರ್ತದೆ? ಹೆಂಗಿರ್ತದೆ? ಇಟ್ಟಿರ್ತದೆ. ಯಾಕೆ ಯಾಕೆ ಅವರು ಊಟ ಒಳ್ಳೆ ಊಟ ಮಾಡಿ ಬಡ್ಸಿಲ್ವಾ ನಿಮ್ಗೆ? ಇಲ್ಲ, ಬೇಕಾದ್ ಸಿಗ್ನಿಲ್ಲ. ಆವಾಗ ನಿಮಗೆ ನುಗ್ಗೆಕಾಯಿ ಪಲ್ಯದ ಬಗ್ಗೆ ಏನು ಬರ್ತದೆ? ತಾತ್ಸಾರ. ಆ ವೈರಾಗ್ಯ. ವೈರಾಗ್ಯ. ಮೊದ್ಲು ನುಗ್ಗೆಕಾಯಿ ಪಲ್ಯ ಅಂದ್ರೆ ಇಷ್ಟ, ಆದ್ರೆ ಅವಶ್ಯಕತೆಗಿಂತ ಹೆಚ್ಚಿಗೆ ತಿಂದಾಗ ಅದ್ರಲ್ಲಿ ಏನ್ ಬಂತು? ವೈರಾಗ್ಯ. ವೈರಾಗ್ಯ. ಹೀಗೆ ಹೇಳಿ, ವೈರಾಗ್ಯ ಅಂತಂದ್ರೆ ಏನು? ವೈರಾಗ್ಯ ಅಂತಂದ್ರೆ ಏನು? ಅವಶ್ಯಕತೆಗಿಂತ ಹೆಚ್ಚಾಗಿ ಅನುಭವಿಸಿದ್ರೆ ಅದ್ರ ವೈರಾಗ್ಯ. ಅಂದರೆ ಯಾವುದೋ ವಸ್ತು, ವ್ಯಕ್ತಿ, ವಿಷಯ, ಕರ್ಮ, ಜ್ಞಾನ ಇದನ್ನ ನಾನು ಆಲ್ರೆಡಿ ಅನುಭವಿಸಿ ಆಗಿದೆ. ಏನಾಗಿದೆ? ಆಗಿದೆ. ಅದ್ರಲ್ಲಿ ಏನಿದೆ ಅದನ್ನ ಅನುಭವಿಸಿ ಆಗಿದೆ, ಮತ್ತೆ ಅದ್ರಲ್ಲಿ ಏನು ಅನುಭವಿಸೋದು ಇಲ್ಲ. ಅದಕ್ಕಾಗಿ ಅಲ್ಲಿ ನನ್ನ ಮನಬುದ್ಧಿ ಹೋಗೋದಿಲ್ಲ. ಅದ್ರಲ್ಲಿ ನನಗೆ ಏನು ಬರ್ತದೆ? ವೈರಾಗ್ಯ. ಅನುಭವ ಮಾಡೋ ಮೊದ್ಲಲ್ಲ, ಅನುಭವ ಆಲ್ರೆಡಿ ಆದ್ಮೇಲೆ ಹಾಗಿದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ 5,000 ವರ್ಷದಲ್ಲಿ 84 ಶರೀರದಲ್ಲಿ ಈ ಪ್ರಪಂಚದಲ್ಲಿ ನಡೆಯುವಂತ ಎಲ್ಲಾ ಕರ್ಮಗಳನ್ನ ಮಾಡಿ 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 ವ್ಯಕ್ತಿ, ವಸ್ತು, ವಿಷಯ, ಸಂಬಂಧ, ವ್ಯವಹಾರ, ವಿಕಾರ, ಒಳ್ಳೆಯದು ಎಲ್ಲನೂ ಕೂಡ ಅನುಭವಿಸಿದ್ರು ಅನುಭವಿಸಿಲ್ವೋ? ಅನುಭವಿಸಿದ್ದೀವಿ. ಮತ್ತೆ ಅದನ್ನ ಬೇಕಾ? ಮದುವೆ ಬೇಕು ಅಂತ ಅನ್ಸತ್ತೆ. ಮದುವೆ ಆದ್ಮೇಲೆ ವೇ ಅಂತ ಇರ್ತದೆ. ಮೊದ್ಲು ಮಧು ಅಂತ ಇರ್ತದೆ, ಆಮೇಲೆ ಏನಾಗ್ತದೆ? ವೇ. ಹಾಗಂತ ಅದನ್ನ ವಾಪಸ್ ಬರ್ಲಿಕ್ಕೆ ಆಗತ್ತಾ? ಇಲ್ಲ. ಮದ್ವೆ ಆದ್ಮೇಲೆ ಮಕ್ಕಳು ಬೇಕು ಅಂತ ಅನ್ಸುತ್ತೆ, ಮಕ್ಕಳು ಸುಖ ಕೊಡ್ತಾರೆ ಅಂತ. ಆದ್ರೆ ಮಕ್ಕಳಿಂದ ದುಃಖ ಬಂದಾಗ ಅದನ್ನು ಕೂಡ ಬೇಡ ಅಂತ ಅನ್ಸುತ್ತೆ ಅಲ್ವಾ? ಯಾವ್ದು ಬೇಕು ಅಂತ ಅನ್ಸುತ್ತೆ? ಈಶ್ವರೀಯ ಸುಖ. ಯಾವುದು ಆತ್ಮಕ್ಕೆ ಉನ್ನತಿ ಕೊಡತ್ತೋ, ಆತ್ಮಕ್ಕೆ ಕಲ್ಯಾಣ ಕೊಡತ್ತೋ, ಯಾವ ಸುಖ ಇಲ್ಲಿವರೆಗೆ ನೀವು ಅನುಭವ ಮಾಡಿದಕ್ಕಿಂತ ಹೆಚ್ಚಿನ ಲೆವೆಲ್ ಅಲ್ಲಿ ಇದೆಯೋ ಅದು ನಿಮ್ಗೆ ಬೇಕು ಅಂತ ಅನ್ಸತ್ತೆ. ಟ್ರೈನಲ್ಲಿ ಸ್ಲೀಪರ್ ಯಾವಾಗ ವೈರಾಗ್ಯ ಬರ್ತದೆ? ಸ್ಲೀಪರ್ ರಿಸರ್ವೇಶನ್ ಯಾವಾಗ ಬರ್ತದೆ ವೈರಾಗ್ಯ? ಎಸಿಯಲ್ಲಿ ಹೋದಾಗ, ಎಸಿ ಅನುಭವ ಮಾಡಿದಾಗ, ಇದಕ್ಕಿಂತ ಚೆನ್ನಾಗಿರುವಂತ ಅನುಭವ ಸಿಕ್ಕಿದಾಗ, ಎಸಿಯಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ, ಜನ ಬರ್ತಾ ಇಲ್ಲ ಅಂತಂದಾಗ ಆವಾಗ ಯಾವ್ದ್ರಲ್ಲಿ ವೈರಾಗ್ಯ ಬರ್ತದೆ? ಸ್ಲೀಪರ್ ಕೋಚ್ ವೈರಾಗ್ಯ ಬರ್ತದೆ. ಹಾಗೆ ಆತ್ಮೀಯರೇ, ಇಲ್ಲಿ ಹೇಳ್ತಾರೆ, ಸ್ಪಷ್ಟವಾಗಿ ಕೇಳ್ತಾ ಹೋಗಿ. ಇಲ್ಲಿವರೆಗೆ ಆತ್ಮ ಏನ್ ಮಾಡ್ತಾ ಹೋಯ್ತು? ಈ ಪ್ರಪಂಚದಲ್ಲಿರುವಂತ ವ್ಯಕ್ತಿ, ವಸ್ತು, ವಿಷಯ, ಊಟ, ತಿಂಡಿ, ನೋಡೋದು, ನಾಲ್ಗೆ ರುಚಿ, ವಾಸನೆ, ಶಬ್ದ, ಸ್ಪರ್ಶ, ಈ ರೀತಿ ಪಂಚತತ್ವಗಳಲ್ಲಿ ಇರುವಂತಹ ಈ ಸ್ಥೂಲ ಪ್ರಪಂಚದ ಕರ್ಮ ಮತ್ತು ಕರ್ಮದ ಫಲವನ್ನ ಅನುಭವ ಮಾಡಿಕೊಂಡು ಕರ್ಮವನ್ನ ಮಾಡ್ತಾ. ಹೌದಾ? ಆ ಕರ್ಮದ ಫಲದ ಅನುಭವ ನಿಮ್ಮತ್ತ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ಇದೆ. ಆಮೇಲೆ ನಿಮ್ಗೆ ಅಂತಿಮ ಸಮಯದಲ್ಲಿ, ಅಂತಿಮ ಜನ್ಮದಲ್ಲಿ, 84ನೇ ಜನ್ಮದಲ್ಲಿ ಯಾರು ಸಿಕ್ಕಿದ್ರು? ಬಾಬಾ. ಶಿವಬಾಬಾ ಸಿಕ್ಕಿತ್ತು. ನೀವು ಆತ್ಮ ಅಂತ ತಿಳ್ಕೊಂಡ್ರಿ, ತಂದೆಯಿಂದ ನೆನಪು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆವಾಗ ಸುಖದ ಅನುಭವ ಆಯ್ತೋ ಇಲ್ವಾ? ಆ ಕರ್ಮದ ಫಲ ಆಯ್ತು. ಆಯ್ತು.
ಆವಾಗ ನಿಮ್ಗೆ ಅದು ಬೇಕು ಅಂತ ಅನ್ಸತ್ತೋ ಇದು ಬೇಕು ಅಂತ ಅನಿಸ್ತಾ ಇದೆಯೋ? ಇದು ಬೇಕು ಬೇಕು ಅಂತ ಅಂತ ಅನಿಸ್ತಾ ಇದೆ. ಯಾವುದು? ಬಾಬಾ ಬಾಬಾ ಸಿಕ್ಕದ ಮೇಲೆ ಆಗುವಂತಹ ಹಾ, ಇಂದ್ರಿಯ ಸುಖ ಬೇಕು, ಅತೀಂದ್ರಿಯ ಸುಖ ಬೇಕು? ಅತೀಂದ್ರಿಯ ಸುಖ, ಶಾರೀರಿಕ ಸುಖ ಬೇಕು, ಆತ್ಮಿಕ ಸುಖ ಬೇಕು? ಆತ್ಮಿಕ ಆತ್ಮಿಕ ಸುಖ, ಸ್ಥೂಲ ಪ್ರಪಂಚದ ಸುಖ ಬೇಕು, ಸೂಕ್ಷ್ಮವತನದ ಸುಖ ಬೇಕು? ಸೂಕ್ಷ್ಮ ಸೂಕ್ಷ್ಮವತನದ ಸುಖ, ಸೂಕ್ಷ್ಮವತನದ ಬೇಕು, ಮೂಲವತನದ ಬೇಕು? ಮೂಲವಾದ ಮೂಲವತನದ್ದು, ಮೂಲವತನದ ಬೇಕು, ಪರಂಧಾಮದ ಬೇಕು? ಪರಂಧಾಮದ್ದು. ಪರಂಧಾಮ ಮೂಲವತನ ಬೇರೆ ಬೇರೆನಾ? ಎರಡು ಒಂದೇ. ಒಂದೇ. ಹಾಗೆ ಅನ್ಕೊಂಡೆ. ಟ್ವಿಸ್ಟ್ ಮಾಡ್ತೀರಾ? ಅದ್ ಹೇಳ್ಬೇಕು ತಾನೆ ನೀವು, ಎರಡು ಒಂದೇ ಅಣ್ಣವ್ರೆ ಅಂತ ಬಿಟ್ಟು. ಸರಿ, ಪರಮಧಾಮದಲ್ಲಿ ಸುಖ ಬೇಕು, ಪರಮಾತ್ಮನ ಸುಖ ಬೇಕು? ಪರಮಾತ್ಮನ ಪರಮಾತ್ಮನ ಸುಖ, ಪರಮಾತ್ಮನ ಸುಖ ಬೇಕು, ಸ್ವಾರ್ಥದ ಸುಖ ಬೇಕು? ಸ್ವಾರ್ಥ ಅಂದ್ರೆ ಬಾಬಾ ಇದನ್ನ ಮಾಡ್ಕೊಡು ಅಂತ ಆ ಸುಖ ಬೇಕು? ಅದು ಬೇಡ. ಪರಮಾತ್ಮನ ಸುಖ, ಬಾಬನ ಮಡಿಲಿನ ಸುಖ ಬೇಕು ಅಥವಾ ಹೃದಯದ ಸುಖ. ಅಥವಾ ಅದೇ ಬಾಬಾ ಮಡಿಲಿಂದ ಹೃದಯದ ಸುಖ ಬೇಕು ಅಥವಾ ದೂರದಲ್ಲಿ ನಿಂತ್ಕೊಂಡು ಕಿರಣದ ಸುಖ ಬೇಕು? ಹೃದಯ ಬಾಬಾನ ಮಡಿಲಿನ ಸುಖ, ಹೃದಯದ ಮಡಿಲಿನ ಸುಖ ಬೇಕು, ನಿಮ್ಮ ಮೂಲಕ ಬೇರೆಯವ್ರು ಕೊಡುವಂತ ಸುಖ ಬೇಕು? ಬೇರೆಯವರಿಗೆ ನಾವು ಕೊಡುವಂತಹ ಸುಖ. ಬೇರೆಯವರಿಗೆ ಸಮಸ್ಯೆ ಪರಿಹಾರ ಮಾಡೋ ಸುಖ ಬೇಕು ಅಥವಾ ವಿಶ್ವ ಕಲ್ಯಾಣದ ಸುಖ ಬೇಕು? ವಿಶ್ವ ವಿಶ್ವ ಕಲ್ಯಾಣದ ಸುಖ, ವಿಶ್ವ ಕಲ್ಯಾಣದ ಸುಖ ಬೇಕು ಅಥವಾ ಏನೂ ಡಿಮಾಂಡ್ ಇಲ್ಲದೆ ನೀನ್ ಮಾಡ್ಕೊಳಪ್ಪ ಅಂತ ಹೇಳೋ ಸುಖ ಬೇಕು? ಡಿಮ್ಯಾಂಡ್ ಇಲ್ಲದೆ ಮಾಡ್ಕೊಳ್ಳೋ ಸುಖ, ನೀನ್ ಮಾಡ್ಕೊಳ್ಬೇಕು ಅಂತ ಸುಖ ಬೇಕು, ಸತ್ಯುಗದಲ್ಲಿ ನಾನು ಮಹಾರಾಜ ಆಗ್ಬೇಕು ಅಂತ ಸುಖ ಬೇಕು? ನೀನ್ ಮಾಡ್ಕೊಳಪ್ಪ ಅಂತ. ಅಂದ್ಮೇಲೆ ಸುಖದಲ್ಲಿ ವ್ಯತ್ಯಾಸ ಇದೆಯಲ್ವಾ? ಇದೆ. ತುಂಬಾ ವಿಧಿಯಲ್ಲೂ ವ್ಯತ್ಯಾಸ ಇದೆಯಲ್ವಾ? ಇದೆ. ಇದೆ. ಅನುಭವದಲ್ಲೂ ವ್ಯತ್ಯಾಸ ಇದೆಯಲ್ವಾ? ಹೌದು. ಅದನ್ನ ಇಲ್ಲಿ ಬಾಬಾ ಹೇಳ್ತಾರೆ, ಬೀಹದಕ ವೈರಾಗ್ಯ ವೃತ್ತಿ. ಏನ್ ಹೇಳಿ? ದೇಹದಿನ ವೈರಾಗ್ಯ ಅಂತಂದ್ರೆ ನಿಮಗೆ ಈ ಪ್ರಪಂಚದ ಯಾವುದೇ ಕರ್ಮವನ್ನ ಮಾಡಲಿಕ್ಕೆ, ಕರ್ಮದ ಫಲವನ್ನ ಅನುಭವಿಸ್ಲಿಕ್ಕೆ ನಿಮ್ಗೆ ಆಸಕ್ತಿ, ಆಕರ್ಷಣೆ ಇರಕೂಡದು. ಅದು ಹದ್ದಿಗೆ ಸಂಬಂಧಪಟ್ಟಿದಿರ್ಲಿ, ಬೇದಿಗೆ ಸಂಬಂಧಪಟ್ಟಿದೆ. ಅಂದ್ರೆ ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ನಾನು ಮಹಾರಾಜ ಆಗ್ಬೇಕು, ನಾನು ವಿಶ್ವ ಕಲ್ಯಾಣಕಾರಿ ಆಗ್ಬೇಕು, ನಾನು ಸರ್ವಶಕ್ತಿವಂತ ಆಗ್ಬೇಕು, ನಾನು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು, ಇವ್ರ ಸಮಸ್ಯೆಗೆ ಪರಿಹಾರ ಆಗ್ಬೇಕು, ನನಗೆ ಬಿಲ್ಡಿಂಗ್ ಬೇಕು, ಬಂಗಾರ ಬೇಕು, ಹೆಸರು ಬೇಕು, ಕೀರ್ತಿ ಬೇಕು, ಸ್ಟೇಜ್ ಬೇಕು, ಸನ್ಮಾನ ಬೇಕು. ಇದೆಲ್ಲ ಬೇಕೋ ಬೇಡವೋ? ಬೇಡ. ಅಂದೇನರ್ಥ? ಬೇಕಂತಿನ ವೈರಾಗ್ಯ ಅಂದ್ರೆ ಅದೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ಮೂರು ಲೋಕದಲ್ಲಿ ಇರುವಂತ ಯಾವುದೇ ಸಾಧನ, ವ್ಯಕ್ತಿ, ವಸ್ತು, ವಿಷಯ, ಕರ್ಮ, ಕರ್ಮದ ಫಲ ಇದ್ಯಾವುದು ನನಗೆ ಬೇಡ. ಅದ್ಯಾವುದು ಬೇಡ ಅಂತಾನೆ ಎನ್ನವ್ರೆ ನಾನು ಅಮೃತೊಳಗೆ ಚೆನ್ನಾಗಿ ನಿದ್ರೆ ಮಾಡ್ತಾ ಇರೋದು. ಯಾಕಂದ್ರೆ ಬೇಕು ಅಂತಂದ್ರೆ ಏನಾಗ್ತದೆ, ಮನಸ್ಸು ಹೊಡೆಯೋದ್ ಕಡೆಗೆ ಹೋಗ್ತದೆ ಅಲ್ವಾ? ಇವಾಗ ಒಂದು ಕಾರ್ ಬೇಕು ಅಂತಂದ್ರೆ ಏನಾಗ್ತದೆ, ಬಾಬನ ಹತ್ರ ಅದೇ ಅಪ್ಲಿಕೇಶನ್ ಆಗ್ತದೆ, ಬಾಬಾ ಕಾರು 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 ಅಲ್ವಾ? ಬಿಲ್ಡಿಂಗ್ ಬೇಕು ಅಂತಂದ್ರೆ ಬಿಲ್ಡಿಂಗ್. ಅದನ್ನ ಅಶುದ್ಧಿಸಿತ ಅನುಭವ ಮಾಡ್ಬೇಕು, ಅದು ಅದಲ್ಲೇ ಬರ್ತದೆ ಅಲ್ವಾ? ಅದಕ್ಕೆ ಯಾವುದೇ ಇಚ್ಛೆ ಇಲ್ಲ ಅಂತಂದ್ರೆ ಅದರ ಕಡೆಗೆ ಆಕರ್ಷಣೆ ಹೋಗುದಿಲ್ಲ. ದಾರಿಲಿ ಹೋಗ್ತಾ ಇರ್ತೀರಾ, ಬೇಕರಿ ನೋಡಿರ್ತೀರಾ, ಮೊದಲು ಪಪ್ಸ್ಗಳನ್ನ ತಿಂದಿರ್ತೀರಾ, ಬ್ರೆಡ್ ಅನ್ನ ತಿಂದಿರ್ತೀರಾ, ಆದ್ರೆ ಮನಸ್ಸಿನಿಂದ ಅದು ಯಥಾರ್ಥವಾಗಿ ತ್ಯಾಗ ಮಾಡಿದಾಗ ಬೇಕರಿ ಎದಗಡೆಗಿದ್ರು ಯಾರಾದ್ರೂ ಕೇಕ್ ತಂದು ಕೊಟ್ರು ನಿಮ್ಗೆ ಅದನ್ನ ತಿನ್ಬೇಕು ಅಂತ ಅನ್ಸೋದಿಲ್ಲ. ಓಕೆ, ಬಾಬನ್ ಮನೆಗೆ ಹೋಗಿದ್ರಿ, ಅಲ್ಲಿ ಕೇಕ್ ಕಟ್ ಮಾಡಿದ್ದಾರೆ, ತಿನ್ನೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಆಸಕ್ತಿ, ಆಕರ್ಷಣೆ, ಸೆಳೆತ, ಇಚ್ಛೆ ಇರಬಾರದು. ಹೋಗೋದು. ಹಾಗಿದ್ರೆ ನಾವು ಕರ್ಮ ಯಾಕೆ ಮಾಡ್ಬೇಕಂಗಿದ್ರೆ? ಈ ಎಲ್ಲದಲ್ಲೂ ವೈರಾಗ್ಯ ಇದೆ, ನಾವು ಕರ್ಮ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಕರ್ಮ ಮಾಡ್ಬೇಕಾದ ಮನುಷ್ಯನಿಗೆ ಏನಾದ್ರು ಒಂದು ಇಚ್ಛೆ ಇರ್ಬೇಕಲ್ವಾ? ಹೌದು. ಬಾಬಾ ಹೇಳ್ತಾರೆ ಬೇಯ ದಿನ ವೈರಾಗ್ಯ ವೃತ್ತಿ ಅಂತ ಹೇಳ್ತಾರೆ. ಹಾಗಿದ್ರೆ ಯಾವ್ದೆಲ್ಲ ವೈರಾಗ್ಯ ಇಟ್ಕೊಳ್ಳೋಣ? ವಿಶ್ವ ಕಲ್ಯಾಣ. ಯಾವ್ದಲ್ಲಿ? ಶಾರೀರಿಕ ಇಂದ್ರಿಯ ಸುಖದಲ್ಲಿ ವೈರಾಗ್ಯನೋ ಇಟ್ಕೊಳ್ಬೇಕೋ ಬೇಡವೋ? ಇಟ್ಕೊಳ್ಬೇಕು. ವೈರಾಗ್ಯ ಇಟ್ಕೊ. ಬೇಡ. ಆತ್ಮಿಕವಾದ ಸುಖದಲ್ಲಿ ವೈರಾಗ್ಯ ಇಟ್ಕೊಳ್ಬೇಕೋ ಬೇಡವೋ? ಬೇಡ. ಇಟ್ಕೋಬಾರ್ದು. ಆತ್ಮಿಕವಾಗೂ ಬೇಡ, ಶಾರೀರಿಕವಾಗೂ ಬೇಡ. ಮತ್ತೆ ನೀವು ಕರ್ಮ ಯಾಕೆ ಮಾಡ್ಬೇಕು? ಯಾವುದೇ ಉದ್ದೇಶ ಇಟ್ಕೊಳ್ಬೇಕು? ಯಾವ ಗುರಿ ಇಟ್ಕೊಳ್ಬೇಕು? ಏನು ಗುರಿ ಇಲ್ದೇನೆ ಹಂಗೆ ಹೋಗ್ತಾ ಇರ್ತೀರಾ? ಪುರುಷಾರ್ಥ ಮಾಡ್ತಾ ಇರ್ತೀರಾ?
ಹೇಳಿ. ಏನು ಉದ್ದೇಶ ಇಟ್ಕೊಂಡ್ಬಿಟ್ಟು ನಾವು ಸಾಧನೆ ಮಾಡ್ಬೇಕು, ಈ ಪ್ರಪಂಚದಲ್ಲಿ ಇರ್ಬೇಕು? ವಿಶ್ವ ಕಲ್ಯಾಣದ ಯಾವುದು? ವಿಶ್ವ ಕಲ್ಯಾಣಕ್ಕೆ ಉದ್ದೇಶ, ನಮ್ಮ ಉದ್ಯೋಗನೇ ಅದು, ವಿಶ್ವ ಕಲ್ಯಾಣ ಮಾಡೋದು. ಅಂದ್ರೆ ನನ್ನ ವೈಯಕ್ತಿಕವಾಗಿ ಯಾವುದೇ ಇಚ್ಛೆ ಇರ್ಬಾರ್ದು. ನನಗೆ ಅಂತ ಇಲ್ಲ. ಏನಿಲ್ಲ, ನನ್ನದು ನನಗೆ ಶಾಂತಿಯ ಅನುಭವ ಆಗ್ಬೇಕು, ನನಗೆ ಸುಖದ ಅನುಭವ ಆಗ್ಬೇಕು, ನನಗೆ ಅತೀಂದ್ರಿಯ ಸುಖದ ಅನುಭವ ಆಗ್ಬೇಕು, ನಾನ್ ಸತ್ಯಕ್ಕೆ ಹೋಗ್ಬೇಕು, ನಾನ್ ರಾಜ ಇಲ್ಲಿ ನಾನು ಅಂತ ಇರಬಾರ್ದು. ಇರಕೂಡದು. ಆದರೆ ಸರ್ವರಿಗೂ ಇಂದ್ರಿಯ ಸುಖವನ್ನ ಕೊಡಲಿಕ್ಕೆ ನಾನು ನಿಮಿತ್ತ, ಆಗಿರ್ಬೇಕು. ಎಲ್ಲರಿಗೂ ಕೊಡಲಿಕ್ಕೆ ನಾನು ನಿಮಿತ್ತ ಆಗ್ಬೇಕು. ಎಲ್ಲರ ಕಷ್ಟಗಳನ್ನ ನಾನು ದೂರ ಮಾಡ್ಬೇಕು. ನಾನು ಪತಿದ ಮಾತ್ರ ಮಾಡ್ತೇನೆ, ಮಕ್ಕಳದ ಮಾತ್ರ ಮಾಡ್ತೇನೆ, ಮಗಳದ ಮಾತ್ರ ಮಾಡ್ತೇನೆ, ಕಾಯಿಲೆಗೆ ಮಾತ್ರ ಮಾಡ್ತೇನೆ, ಇರಾನ್ ಯುದ್ಧಕ್ಕೆ ಮಾತ್ರ ಮಾಡ್ತೇನೆ, ಇಲ್ಲ. ಸರಿ, ಪುರುಷಾರ್ಥದಲ್ಲಿರ್ಲಿ, ಸಾಧನೆ ಇರ್ಲಿ, ಸೇವೆ ಇರ್ಲಿ, ಇಚ್ಛೆಗಳದ್ದು ಎಲ್ಲದರಲ್ಲೂ ಕೂಡ ನಮ್ಮಲ್ಲಿ ಏನಿರ್ಬೇಕು? ಬೇಹತ್. ಅವಾಗ ಸದಾಕಾಲ ಏನು? ನನ್ನ ಪ್ರತಿಯೊಂದು ಸೆಕೆಂಡು ಕೂಡ ಸರ್ವರ ಕಲ್ಯಾಣಕ್ಕೋಸ್ಕರ, ಎಲ್ಲರಿಗೂ ಒಳ್ಳೆಯದಕ್ಕಾಗುವುದಕ್ಕೋಸ್ಕರ ಹೊರತು ವೈಯಕ್ತಿಕವಾದ ಅಭಿಲಾಷೆಗಳು, ಇಚ್ಛೆಗಳು ಮನಸ್ಸಿನಲ್ಲಿ ಇಲ್ಲ, ಇರಕೂಡದು. ಅದು ಇರಬಾರ್ದು ಅಂತಂದ್ರೆ ಮೊದಲು ನಿಮ್ಗೆ ಬೇಹದ್ದಿನ ವೈರಾಗ್ಯ ಬರ್ಬೇಕು. ಅದು ಯಾವಾಗ ಬರ್ತದೆ? ಯಾವಾಗ ಬರ್ತದೆ? ಹದ್ದಿನ ಮೇಲೆ ವೈರಾಗ್ಯ ಬಂದ ಮೇಲೆ. ಹದ್ದಿನಲ್ಲಿ ಬಂದ್ಬಿಟ್ಟು ಬೇಹದ್ದಲ್ಲಿ ಹೋಗ್ಬಿಡ್ತೀರಾ? ಅಲ್ಲ, ಹದ್ದಿನ ವೈರಾಗ್ಯ ಎಲ್ಲ ಬಂದ ಮೇಲೆ ಬೇಹದ್ ಹೋಗೇ ಹೋಗ್ತೀವಿ. ಹದ್ದಿನ ವೈರಾಗ್ಯ ಯಾವುದು? ಇದೆಲ್ಲ ಬೇಡ ಅಂತ, ಅಂದ್ರೆ ಅದ್ರ ಅನುಭವಿಸಿರ್ತೀವಿ, ಇದೆಲ್ಲ ಬೇಡ ಅನ್ಸುತ್ತೆ. ಇವಾಗ ಹೇಳಿ, ಹದ್ದಿನಲ್ಲಿ ಕೆಲವೊಂದ್ಸಲ ಏನಾಗತ್ತೆ, ನಾಟಕೀಯ ವೈರಾಗ್ಯ ಇರ್ತದೆ. ಏನ್ ಹೇಳಿ? ನಾಟಕೀಯ ವೈರಾಗ್ಯ. ಹಂಗಂದ್ರೆ ಹಂಗಂದ್ರೆ ಈಗ ಸ್ಮಶಾನ ಅಂದ್ರೆ ಯಾರಾದ್ರೂ ಶರೀರ ಬಿಟ್ರೆ ಆ ಸಮಯದಲ್ಲಿ ಮಾತ್ರ ನಾವು ವೈರಾಗ್ಯ ಆಗಿರ್ತೀವಿ. ಮತ್ತೆ ಹೊರಗಡೆ ಬಂದ್ರೆ ನಾರ್ಮಲ್ ಆಗ್ಬಿಡ್ತೀವಿ. ಹಾ, ನಾಟಕೀಯ ವೈರಾಗ್ಯ ಏನು ಅಂತಂದ್ರೆ, ಮೌಂಟ್ ಅಬು ಹೋಗ್ತಾ ಇರ್ತೀರಿ. ಎಲ್ಲಿ ಹೋಗ್ತಾ ಇದ್ದೀರಿ? ದಿನಕ್ಕೆ 4 ಸಲ ಟೀ ಕುಡಿದು ಪ್ರಾಕ್ಟೀಸ್ ಇರ್ತದೆ. ಸುತ್ತಮುತ್ತಲು ಬಾಬಾ ಅವ್ರ ಮಕ್ಳು ಇರ್ತಾರೆ. 10 ನಿಮಿಷಕ್ಕೊಂದ್ರೆ ಚಾಯ್ 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 ಅಂತ ಬರ್ತಾ ಇರ್ತಾರೆ. ಮನಸ್ಸಲ್ಲಿ ಕುಡಿಬೇಕು ಅಂತ ಅನಿಸ್ತಾ ಇರ್ತದೆ. ಅದು ಕುಡಿಲಿಕ್ಕೆ ಯಾಕೆ? ಈಶ್ವರಿ ಪರಿವಾರದವ್ರು ಇದಲ್ಲ. ಇದಕ್ಕೆ ವೈರಾಗ್ಯ ಅಂತ ಹೇಳ್ತಾರೋ ಹೇಳಲ್ವೋ? ನೀವು ಟೀ ಕುಡ್ದಿಲ್ಲ, ನಿಯಮ ಫಾಲೋ ಮಾಡಿದಿರಿ, ಬೇಡ ಅಂತ ಹೇಳಿದೀರಾ, ಸ್ವೀಕಾರ ಮಾಡಿಲ್ಲ, ಅದ ಮನಸ್ಸಲ್ಲಿ ಇಷ್ಟ ಇದೆ. ಅದು ವೈರಾಗ್ಯ ಹೌದು ಅಲ್ವೋ? ವೈರಾಗ್ಯ ಅದಕ್ಕೇನ್ ಹೇಳ್ತಾರೆ? ನಾಟಕೀಯ ವೈರಾಗ್ಯ. ನಾಟಕೀಯ ವೈರಾಗ್ಯ ಅಂತ ಹೇಳ್ತಾರೆ. ಅದಕ್ಕಿನ್ನು ವೈರಾಗ್ಯ ಬರೋದು ಯಾವಾಗ ನಿಮ್ಗೆ? ಅದು ಬೇಡ ಅಂತ ಒಳಗಡೆ ಅನ್ಸ್ಬೇಕು ನಿಮಗೆ ಅಲ್ವಾ? ಅವಾಗ ತಾನೇ ವೈರಾಗ್ಯ ಬರ್ತದೆ. ಅಲ್ಲಿ ವೈರಾಗ್ಯ ಇನ್ನು ಬಂದಿಲ್ಲ. ವೈರಾಗ್ಯ ಬಂದಿದೆ ಅಂತ ನೀವೇನ್ ಮಾಡಿದ್ರಿ? ಬೇರೆಯವ್ರಿಗೆ ತೋರಿಸ್ತಾ ಇದ್ದೇನೆ. ಬಾಬಾನೇ ಸರ್ಟಿಫಿಕೇಟ್ ಕೊಟ್ಟು ಬಿಟ್ಟಿದ್ದಾರೆ, ಕರ್ನಾಟಕ ಲೋಕ್ ನಾಟಕ ಕರ್ನೆ ವಾಲೆ. ಆಕ್ಚುಲಿ ವೈರಾಗ್ಯ ಬಂದಿಲ್ಲ, ಆದ್ರೆ ಬಾಬಾ ಹೇಳ್ತಾರೆ, ನಿಮ್ಮ ವೈರಾಗ್ಯ ಹೇಳುದು ನಿಮ್ಮ ಕರ್ಮದಲ್ಲಿ ಗೋಚರ ಆಗತ್ತೆ. ಬಾಬನ ಮಗು ಆದ್ಮೇಲೆ ಟೂರಿಗೆ ಹೋಗೋದು, ವೆರೈಟಿ ಅಡಿಗೆ ಮಾಡ್ಕೊಂಡು ತಿನ್ನೋದು, ವೆರೈಟಿ ಬಟ್ಟೆಗಳನ್ನ ಧರಿಸೋದು ಅಲ್ವಾ? ಇದೆಲ್ಲ ಏನಾಗತ್ತೆ, ನೀವು ಇಷ್ಟರ ಮಟ್ಟಿಗೆ ವೈರಾಗಿಗಳಾಗಿದ್ದೀರಿ ಅಂತ ಗೊತ್ತಾಗತ್ತೆ. ಇದನ್ನೆಲ್ಲವನ್ನ ಇಟ್ಕೊಂಡ್ಬಿಟ್ಟು ನೀವು ಬೇಹದ್ದಿನ ವೈರಾಗ್ಯದ ಬಗ್ಗೆ ಭಾಷಣ ಮಾಡಿದ್ರೆ, ಜ್ಞಾನವನ್ನ ಹೇಳಿದ್ರೆ ಅದು ಎಫೆಕ್ಟ್ ಆಗತ್ತೋ ಆಗಲ್ವೋ? ಎಫೆಕ್ಟ್ ಆಗೋದಿಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಮೊದಲು ನಿಮ್ಮ ಜೀವನದಲ್ಲಿ ಕಾರ್ಯರೂಪ ಧನ್ಯ. ಹಾಗಿದ್ರೆ ಬೇಹದ್ದಿನ ವೈರಾಗ್ಯ ಯಾವಾಗ ಬರ್ತದೆ ಆತ್ಮೀಯರೇ? ಇದೆಲ್ಲವನ್ನ ತ್ಯಾಗ ಮಾಡ್ಬೇಕು. ಬೇಹದ್ದಿನ ಸೇವೆಗೆ ನೀವು ನಿಮಿತ್ತರಾಗಿ ಆ ಸೇವೆಯ ಫಲ ನಿಮ್ಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆದಾಗ, ಆವಾಗ ಬೇರೆ ಎಲ್ಲದಲ್ಲೂ ಕೂಡ ನಿಮ್ಗೆ ಬೇಹದ್ದಿನ ವೈರಾಗ್ಯ ಅಂದ್ರೆ ಹದ್ದಿನ ಇಂದ್ರಿಯ ಸುಖದ ಜೊತೆಗೆ ಬಾಬಾ ಈಶ್ವರಿಯ ಸೇವೆಯ ವಿಭಿನ್ನ ಹಂತಗಳನ್ನ ಹೇಳ್ತಾರಲ್ಲ. ಯಾವುದು? ಈಶ್ವರಿಯ ಸೇವೆ. ಭೇದದ ಬಾಬಾ ಹೇಳ್ತಾರೆ. ಇವಾಗ ನೀವು ಜ್ಞಾನ ಹೇಳಿದಾಗ್ಲೂ ಒಂದು ಸುಖ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಬ್ರಹ್ಮಭೋಜನ ಮಾಡಿದಾಗ್ಲೂ ಕೂಡ ಒಂದು ಸುಖ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಯಾವ್ದೋ ಒಂದು ಆತ್ಮ ಫೋನ್ ಮಾಡ್ತಾರೆ, ಕಷ್ಟ ಇದೆ ಅಂತ ನೀವು ಬಾಬಾನಿಗೆ ಹೇಳ್ತೀರಾ. ನಿಮ್ಮ ಯೋಗದ ಮೂಲಕ ನಿಮ್ಮನ್ನ ಸಾಧನವಾಗಿ ಬಾಬಾ ಅವ್ರ ಸಮಸ್ಯೆಗೆ ಪರಿಹಾರ ಮಾಡ್ತಾರೆ. ಅವ್ರು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಸುಖ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಇದು ಎಲ್ಲದಿಂದ ನೀವೇನಾಗ್ಬೇಕು?
ಮುಕ್ತರಾಗ್ಬೇಕು. ಮೇಲಕ್ಕೆ ಆಗ್ಬೇಕು ಅಂತಂದ್ರೆ ಈಶ್ವರೀಯ ವಿಭಿನ್ನ ಹಂತಗಳಿದ್ದಾವಲ್ಲ, ಸೇವೆಯ ಫಲ ಏನು ಈಶ್ವರಿ ಸುಖ ಇದೆ, ಅದನ್ನು ಕೂಡ ನೀವೇನ್ ಮಾಡ್ಬೇಕಾಗ್ತದೆ, ದಾಟಿ ಮುಂದೋಗ್ಬೇಕಾಗ್ತದೆ. ಬಾಡಿಗೆ ಮನೇಲಿರೋರು ಸ್ವಂತ ಮನೇಲಿ ಇರ್ಬೇಕು ಅಂತ ಇಷ್ಟಪಡ್ತಾರೆ ಅಲ್ವಾ? ಸ್ವಂತ ಮನೇಲಿರೋರು ಅಲ್ಲ, ಕಾರ್ ಬೇಕು ಅಂತ ಇಷ್ಟಪಡ್ತಾರೆ. ಕಾರ್ ಸಿಕ್ಕಿದ ಮೇಲೆ ಕಾರಿಗೆ ಒಬ್ರು ಡ್ರೈವರ್ ಬೇಕು ಅಂತ ಇಷ್ಟ ಆಗ್ತದೆ. ಡ್ರೈವರ್ ಬೇಕು ಅಂದ್ರೆ ಮನೇಲಿ ಅಡಿಗೆ ಮಾಡೋರು ಒಬ್ರು ಇರ್ಬೇಕು ಅಂತ ಬರ್ತದೆ. ಅಂದ್ರೆ ಯಾವಾಗ್ಲೂ ಕೂಡ ಏನಾಗ್ತದೆ, ಇಚ್ಛೆಗಳು ಉತ್ಪನ್ನ ಆಗ್ತಾನೆ ಇರ್ತದೆ. ಅದಕ್ಕಾಗಿ ಮಕ್ಕಳಿಗೆ ಯೋಚನೆ ಮಾಡಿ, ನೀವು ಯೋಗದಲ್ಲಿ ಕೂತ್ಕೊಂಡಾಗ ನಿಮ್ಗೆ ಯಾವುದೇ ಇಂಥದ್ದು ಇಚ್ಛೆ ಇಲ್ಲ ಅಂತ ಅಂದಾಗ ಮಾತ್ರ ಬೇಹದ್ದಿನ ವಿಶಾಲ ಸೇವೆಯನ್ನ ನೀವು ಮಾಡ್ಲಿಕ್ಕೆ ಸಾಧ್ಯ. ಅದು ಇಲ್ದೇನೆ ಯೋಗದಲ್ಲಿ ಕೂತ್ಕೊಂಡಾಗ ನಾನು ಮುಂದೆ ಸಾಧನೆ ಮಾಡಿ 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 ಡೈಮಂಡ್ ಹಾಲಲ್ಲಿ ಹೋಗಿ ಕೂತ್ಕೊಳ್ಬೇಕು, ಸಾಕ್ಷಾತ್ಕಾರ ಮೂರ್ತಿ ಆಗ್ಬೇಕು, ನನ್ನ ಎದುರುಗಡೆ ಲಕ್ಷಾಂತರ ಜನ ಬರಬೇಕು ಅಂತ ಇಚ್ಛೆ ಇದ್ದರೆ ಇದು ಬೇಹದ್ದಿನ ವೈರಾಗ್ಯ ಹೌದು ಅಲ್ವೋ? ಅಲ್ಲ. ಜನರನ್ನ ಗುರುತಿಸ್ಬೇಕು, ಹೊಗಳಬೇಕು ಅಲ್ವಾ? ಅದನ್ನೆಲ್ಲ ಇಚ್ಛೆ ಇದ್ರೆ ಹದ್ದಿನ ವೈರಾಗ್ಯ ಅಂತ ಬಿಟ್ಬಿಡಿ, ಶಾರೀರಿಕ ಇಂದ್ರಿಯ ಸುಖವನ್ನ ಬಿಟ್ಬಿಡಿ. ಅದ ಬೇಹದ್ದಿನಲ್ಲೂ ಕೂಡ ಬರಬೇಕು. ಅಂತಂದ್ರೆ ಆ ದಿನದಲ್ಲಿ ಯಾವ ಸ್ಥಳದಲ್ಲಿ ಬಾಬಾ ನಿಮ್ಗೆ ಯಾವ ಭೋಜನವನ್ನ ಕೊಟ್ಟಿದ್ದಾರೋ, ಯಾವ ಸೇವೆಯನ್ನ ಕೊಟ್ಟಿದ್ದಾರೋ ಖುಷಿಯಿಂದ ನೀವು ಮಾಡ್ಬೇಕು. ಮನಸ್ಸು ಸದಾ ಕಾಲ ಏನಿರ್ಬೇಕು, ಖುಷಿಯಾಗಿರ್ಬೇಕು. ಮನಸ್ಸನ್ನ ಬಾಬನ ಕೈಯಲ್ಲಿ ಕೊಟ್ಬಿಟ್ಟು ಸದಾ ವಿಶ್ವ ಕಲ್ಯಾಣಕ್ಕೆ ಬಾಬಾ ಉಪಯೋಗ ಅದ್ರ ಕಡೆ ಮಾತ್ರ ಗಮನ ಇಡಬೇಕು. ಅದು ಬೇರೆ ಎಲ್ಲದಿಂದ ನೀವೇನಾಗಿರ್ಬೇಕು, ಡಿಟ್ಯಾಚ್. ತಾಯಿ ಆಗಿರುವಂತವ್ರು ಸದಾ ತನ್ನ ಸಮಯವನ್ನ ಮನೆ ಕಸ ಗುಡಿಸೋದಲ್ಲಿ, ನೆಲ ಒರೆಸೋದಲ್ಲಿ, ಅಡಿಗೆ ಮಾಡೋದಲ್ಲಿ ತನ್ನ ಪರಿವಾರಕ್ಕೋಸ್ಕರ ಹೇಗೆ ಮೀಸಲಾಗಿರ್ತಾಳೋ ಹಾಗೇನೆ ನಾವೂ ಕೂಡ ಈ ಶರೀರ, ಈ ಮನಸ್ಸು, ಈ ಸಮಯ ಈಶ್ವರನಿಗೋಸ್ಕರ, ಸರ್ವರಿಗೋಸ್ಕರ, ವಿಶ್ವರಿಗೋಸ್ಕರ ನಾವೇನ್ ಮಾಡ್ಬೇಕಾಗ್ತದೆ, ಮೀಸಲಿಟ್ಬಿಟ್ಟು ಆ ಹೈಯೆಸ್ಟ್ ಸ್ಟೇಜಿನ ಅನುಭವ ಮಾಡಿದಾಗ ಅದರಲ್ಲಿ ಯೋಗದ ಎಲ್ಲಾ ಲೆವೆಲ್ಗಳು, ಎಲ್ಲಾ ಪುರುಷಾರ್ಥ, ಎಲ್ಲಾ ಸಾಧನೆ, ಎಲ್ಲೇ ಸೇವಾ ಅದಲ್ಲಿ ಇನ್ಕ್ಲೂಡ್ ಆಗತ್ತೆ. ಮತ್ತೆ ಅದರಲ್ಲಿ ಸ್ಪೆಷಲ್ ಅಂತ ಏನು ಕೂಡ ಇರೋದಿಲ್ಲ. ಅದಕ್ಕೆ ನೀವು ನಿಮಿತ್ತರಾದಾಗ ನಿಮ್ಗೆ ಬೇಕಾಗಿರುವಂತ ಸಾಧನಗಳು ಆಟೋಮೆಟಿಕಲಿ ಬಾಬಾ ಕೊಡಿಸ್ತಾರೋ ಇಲ್ವೋ? ಆವಾಗ ನಿಮ್ಗೆ ಏನಾಗತ್ತೆ ಗೊತ್ತಾ, ಆರ್ತಿ ಆ ಹೈಸ್ಟ್ ಲೆವೆಲ್ ಅಲ್ಲಿ ಇದ್ದಾಗ ನಿಮ್ಗೆ AC ಕೊಟ್ಟರು ಕೂಡ ಅದು ವಿಶೇಷ ಅಂತ ಅನ್ಸೋದಿಲ್ಲ, ಕಾರಲ್ಲಿ ಹೋದು ವಿಶೇಷತೆ ಅಂತ ಅನ್ಸೋದಿಲ್ಲ, ಸೇವೆ ಬಗ್ಗೆ ಯಾರು ಗಾಯನ ಮಾಡಿದ್ರು ಕೂಡ ಅದು ವಿಶೇಷತೆ ಅಂತ ಅನ್ಸೋದಿಲ್ಲ. ಅಲ್ಲಿ ಮನಸ್ಸು ಏನಾಗುದಿಲ್ಲ, ಕೇಳಬೇಕು ಅಂತ ಅನ್ಸೋದಿಲ್ಲ. ಯಾಕೆ? ಆ ಹೈಯೆಸ್ಟ್ ಲೆವೆಲಿನ ಸುಖದಲ್ಲಿ ನೀವು ಸ್ಥಿತರಾಗಿರ್ತೀರ. ಯಾವಾಗ ಅದರಲ್ಲಿ ನೀವು ಸ್ಥಿತರಾಗ್ತಿರೋ ಆವಾಗ ನೀವು ಅದಕ್ಕೆ ಕಾರಣ ಹೇಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಓಕೆ, ಬೇಹದ್ದಿನ ಸೇವಾ ಸ್ಥಿತಿ ಅಂತಂದ್ರೆ ಏನು? ಬೇಹದ್ದಿನ ಹೈಯೆಸ್ಟ್ ಲೆವೆಲ್ ಸೇವೆ ಸ್ಥಿತಿ ಅನುಭವ ಮಾಡ್ಬೇಕೋ ಬೇಡ? ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಇಲ್ಲಿ ಮಾಡ್ತಿದ್ರೂ ಸ್ಥಿತಿ ಅದರ ಅನುಭವ ಹೇಗೆ ಮಾಡ್ಬೇಕು? ಸ್ಥಿತಿ ಅಂತಂದ್ರೇನು? ಆ ಕರ್ಮವನ್ನ ಮಾಡ್ಲಿಕ್ಕೆ ನಿಮ್ಮ ಮನ ಬುದ್ಧಿಯನ್ನ ಎಲ್ಲಿ, ಹೇಗೆ, ಯಾವಾಗ, ಯಾವ ರೂಪದಲ್ಲಿ ಸ್ಥಿತ ಮಾಡ್ಬೇಕು, ಸೆಟ್ ಮಾಡ್ಬೇಕು ಅಂತ. ಸ್ಥಿತಿಯನ್ನು ಸೆಟ್ ಮಾಡು ತಾನೆ. ಯಾರ ಸ್ಥಿತಿ ಮಾಡ್ಬೇಕದಲ್ಲಿ? ನಾನು ಆತ್ಮ. ಯಾವ್ದನ್ನ? ಮನಸ್ಸು ಬುದ್ಧಿಯನ್ನ, ಮನ ಬುದ್ಧಿಯನ್ನ. ಈಗ ಶರೀರದಿಂದ ಕರ್ಮ ಮಾಡ್ಬೇಕಾದ್ರೆ ಶರೀರ ಒಂದಿದ್ರೆ ಸೆಟ್ ಮಾಡ್ಬೇಕಲ್ವಾ? ನಾನು ಊಟ ಮಾಡ್ಬೇಕಾದ್ರೆ ಮಲ್ಕೊಂಡು ಊಟ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ತಾನೆ. ಅಂದ್ರೆ ಶರೀರಕ್ಕೆ ಒಂದು ಸ್ಥಿತಿ ಇಟ್ಬಿಟ್ಟು ಆಮೇಲೆ ಮುಂದಿನ ಕರ್ಮ ಮಾಡ್ಬೇಕಲ್ವಾ? ಹಾಗೆ ಬೇಹದ್ದಿನ ವಿಶಾಲ ಸ್ಥಿತಿಯನ್ನು ನಾವು ಮಾಡ್ಬೇಕು ಅಂತಂದ್ರೆ ಆವಾಗ ವಿಧಿ ಏನು? ನಮ್ಮ ಮನ ಬುದ್ಧಿ ಭಗವಂತನಲ್ಲಿ ಸ್ಥಿತ ಮಾಡ್ಬೇಕು, ಬಾಬಾನಲ್ಲಿ ಕೊಟ್ಟು ಬಿಡ್ಬೇಕಷ್ಟೇ. ಉಳಿದಿದ ಕೆಲಸ ಯಾರ್ದು? ನಾನು ಪರಂಧಾಮದಲ್ಲಿ ಇದ್ದೇನೆ, 3 ಲೋಕದ ಮೇಲ್ಗಡೆಗಿದ್ದೇನೆ, 3 ಲೋಕಕ್ಕೆ ಶಕ್ತಿ ಹೋಗ್ತಾ ಇದೆ. ಈ ಸಂಕಲ್ಪವನ್ನ ಮಾಡ್ಬೇಕಾ, ವಿಷನ್ ಮಾಡ್ಬೇಕಾ? ಇಲ್ಲ, ಬೇಡ, ಅನುಭವ. ಓಕೆ, ಈಗ ಪ್ರಶ್ನೆ. ಈಗ ನೀವು ನಿಮ್ಮ ಮನಸ್ಸನ್ನು ಯಾರ ಕೈಯಲ್ಲಿ ಕೊಟ್ಟಿದ್ದೀರಿ? ಕೈಯಲ್ಲಿ ಕೊಟ್ಟಿದ್ದೀರಿ. ಬಾಬಾ ಏನ್ ಮಾಡ್ತೀರ ಅದನ್ನ ಉಪಯೋಗ ಯಾವ್ದಕ್ಕೆ? ಓಕೆ, ಈಗ ಪ್ರಶ್ನೆ, ಈ ಸ್ಥಿತಿಯನ್ನು ನೀವು ಹುಣ್ಣಿಮೆ ದಿನ ಮಾಡ್ಬೋದು, ಅಮಾವಾಸ್ಯೆ ದಿನ ಮಾಡ್ಬೋದು, ಮಾಡ್ಬೋದು, ಅಮೃತ ವೇಳೆಯಲ್ಲಿ ಮಾಡ್ಬೋದು, ನುಮಾಶಾಮಲ್ ಮಾಡ್ಬೋದು, ಕರ್ಮ ಮಾಡ್ತಾ ಇದ್ದಾಗ ಮಾಡ್ಬೋದು, ಕರ್ಮ ಇಲ್ದಿದ್ದಾಗ ಮಾಡ್ಬೋದು. ಇದಕ್ಕೆ ಕಾಮೆಂಟ್ರಿ ಬೇಕೋ ಬೇಡವೋ?
ಬೇಡ ಬೇಡ ಝೂಮ್ ಬೇಕೋ ಬೇಡವೋ? ಬೇಡ ಯೋಗೇಶ್ ಅಣ್ಣ, ಬೇಡ ಬೇಡಿ ರೆಡ್ ಲೈಟು, ಬೇಡ ರೂಮು, ಬೇಡ ಹಾಡು, ಬೇಡ ಅಗರಬತ್ತಿ, ಬೇಡ ಎದುರುಗಡೆ 100 ಜನ, ಬೇಡ ಬೇಡ ಈ ಸೇವೆಯನ್ನ ಮಾಡ್ಲಿಕ್ಕೆ ಏನು ಬೇಕು ಹೇಳಿ ನೋಡೋಣ. ಮನಸ್ಸು ಏನು ವೈರಾಗ್ಯ ಸ್ಥಿತಿ. ಸ್ಥಿರವಾಗಿರ್ಬೇಕು. ಇದನ್ನ ಮಾಡ್ಲಿಕ್ಕೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರಾದ್ರೂ ಬೇಕಾ? ಬೇಡ. ಕರೆಂಟ್ ಬೇಕಾ? ಬೇಡ ಲೈಟ್ ಇರ್ಬೇಕಾ? ಬೇಡ ರಾತ್ರಿ ಮಲಗಿದಾಗ ಮಾಡ್ಬೋದಾ? ಮಾಡ್ಬೋದಾ? ಹೌದು. ಮಾಡ್ಲಿಕ್ಕಾಗಲ್ವಾ? ಮಾಡ್ಬೋದು ಮಾಡ್ಬೋದು. ಯಾವಾಗ್ಲೂ ಮಾಡ್ಲಿಕ್ಕೆ ಆಗತ್ತೆ, ಮತ್ತೆ ಕಾರಣ ಯಾಕೆ ಹೇಳ್ತೀರಿ? ಕಾರಣ ಯಾಕೆ ಹೇಳ್ತೀರಿ? ಯಾವ ಕಾರಣದಿಂದ ಇದು ಇಲ್ಲ ಅಂತ ಕಾರಣವನ್ನ ಕೊಟ್ಬಿಟ್ಟು ಈ ಸ್ಥಿತಿಯಿಂದ ಕೆಳಗಡೆ ಇಳಿಲಿಕ್ಕೆ ಇಷ್ಟಪಡ್ತೀವಿ? ಈಗ ಹೇಳಿ ನೋಡೋಣ. ನಾನು ನನ್ನದು ದೇಹದಿಂದ ಜ್ಞಾನ ಹೇಳಲಿಕ್ಕೆ ಜನ ಬೇಕು, ಒಪ್ಕೊಳ್ಳೋಣ. ಹೌದಾ? ಈ ಅಣ್ಣವ್ರೆ ನಾವು ಜ್ಞಾನ ಹೇಳಿದ್ರು ಯಾರು ಕೇಳ್ತಾನೇ ಇಲ್ಲ, ಪಾಂಪ್ಲೆಟ್ಸ್ ಕೊಟ್ಟು ಯಾರು ತಗೊಳ್ತಾನೇ ಇಲ್ಲ, ಸೆಂಟರ್ಗೆ ಯಾವುದೇ ಆತ್ಮಗಳು ಬರ್ತಾನೇ ಇಲ್ಲ. ಇದಕ್ಕೆಲ್ಲ ನೀವು ರೀಸನ್ ಹೇಳ್ತೀರಾ, ಸರಿನಾ? ಯೋಗ ಮಾಡೋದು ಇಂಟರ್ನೆಟ್ ಸರಿಯಾಗಿ ಸಿಗ್ತಾನೇ ಇಲ್ಲ. ಈ ಯೋಗದ ಲೇವಲ್ಗೆ ನಿಮ್ಗೆ ಏನು ಕಾರಣ? ಯಾರು ಬೇಕು? ಯಾರು ಬೇಡ ಯಾವ್ದಾರು ಆಧಾರ ಇದೆಯಾ? ಯಾವ್ದು ಕಾರಣಗಳಿಲ್ಲ ಅಣ್ಣ ಅದಕ್ಕೆ. ಇಲ್ಲ ತಾನೇ? ಹೌದು. ಅದಕ್ಕೆ ಬರ್ತಾರೆ, ಇನ್ನು ಮೇಲೆ ನಾನು ಕಾರಣ ಕೇಳಲಿಕ್ಕೆ ರೆಡಿ ಇಲ್ಲ ಇಲ್ಲ. ಎಲ್ಲೇ ಇಲ್ಲಿ, ಹೇಗೆ ಇಲ್ಲಿ, ನಿತ್ಯ ನಿರಂತರವಾಗಿ ಈ ಸೇವೆ ನಿರಂತರವಾಗಿ ನಡೀತಾನೆ ಬೇಕು. ಅದು ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಮಧ್ಯ ಮಧ್ಯದಲ್ಲಿ ಏನೋ ಒಂದು ಇಚ್ಛೆ ಇರುವಂತ ಕಾರಣದಿಂದ ಆ ಲೆವೆಲ್ಗೆ ನಿಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ ಇಚ್ಛೆ ನಿಮ್ಮನ್ನೇನ್ ಮಾಡ್ತಿದೆ? ಕೆಳಗಡೆಗೆ ಇಂದ್ರಿಯ ಇಚ್ಛೆ ಇಲ್ಲದೆ ಇರಬಹುದು, ಅದೇನೇ ಆಗ್ತಾ ಇದೆ? ಬೇರೆ ಅಭಿಮಾನದ ಕಾರಣದ ಹೆಸರು, ಕೀರ್ತಿ, ಸನ್ಮಾನ, ಗಾಯನ, ಹೊಗಳಿಕೆ, ನೀವು ಮಾಡುವಂತ ಸೇವೆಯನ್ನು ಯಾರಾದ್ರೂ ರಿಕಗ್ನೈಸ್ ಮಾಡಬೇಕು, ಗೌರವ ಕೊಡಬೇಕು. ಹೌದು, ನಾನು ಮಾಡಿದ್ ಗೊತ್ತಾಗತ್ತೆ, ಸರಿ ಇದೆ ಅಂತ ಹೆಂಗ್ ಗೊತ್ತಾಗತ್ತೆ? ನಾಗರತ್ನಕ್ಕ? ಬೇರೆಯವ್ರು ಹೇಳಿದಾಗ ಹಾ, ಮೊದಲು ಆದಿತ್ತು, ಅವಾಗ ಬೇರೆ ಹೇಳಿದಾಗ ಗೊತ್ತಾಗತ್ತೆ ಅಂತದ ಏನರ್ಥ? ಅವರು ನನಗೆ ಹೇಳಿದ ಮಾತು ಸರಿ ಇದೆಯಿಲ್ಲ ಅಂತ ಗೊತ್ತಾಗತ್ತೆ. ಹೌದಾ? ಆದ್ರೆ ಈ ಸ್ಟೇಜ್ ಅಲ್ಲಿ ನಿಮ್ಮ ಮನ ಬುದ್ಧಿಯ ಮೂಲಕ, ಶರೀರದ ಮೂಲಕ ವೈಬ್ರೇಷನ್ ಹೋಗೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಬಾಬಾ ಅದನ್ನ ಉಪಯೋಗ ಅಂತ ಅಲ್ವಾ? ಮೈಸೂರು ಪಾಕ್ ಮಾಡೋರಿಗೆ ಅದು ಒಂದು ಹದ ಅಂತ ಇರ್ತದೆ. ಮಾಡ್ತಾ ಮಾಡ್ತಾ ಹೋದಾಗ ಅವರಿಗೆ ಗೊತ್ತಾಗ್ಬಿಡ್ತದೆ ಮೈಸೂರು ಪಾಕ್ ಸರಿ ಆಗಿದೆಯೋ ಇಲ್ಲೋ. ಬೇರೆಯವರಿಂದ ಸರ್ಟಿಫಿಕೇಟ್ ತಗೊಳ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಮಾಡಿ 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 ಅವ್ರಿಗೆ ಏನಾಗಿರ್ಬೇಕು? ಪ್ರಾಕ್ಟೀಸ್ ಆಗಿರ್ಬೇಕಾಗ್ತದೆ. ಕೆಲವೊಂದ್ಸಲ ಇವ್ರು ಮಾಡಿದ ಮೈಸೂರು ಪಾಕು ಚೆನ್ನಾಗಿರೋದಿಲ್ಲ. ಏನಾಗಿರೋದಿಲ್ಲ? ಎದುರುಗಡೆ ಚೆನ್ನಾಗಿದೆ ಅಂತ ಹೇಳ್ತಾನೆ. ಯಾಕೆ? ಬೇಸರ ಆಗಬಾರ್ದು ಅವ್ರಿಗೆ ಅಂತ ಅಲ್ಲ, ಅದಕ್ಕಿಂತ ಚೆನ್ನಾಗಿರೋದು ಅವನು ತಿಂದು ಗೊತ್ತೇ ಇಲ್ಲ ಅವನಿಗೆ. ಇವ್ರು ಅವನು ಡಾಲ್ಡಾದಲ್ಲಿ ಮಾಡಿರುವಂತದ್ದು, ಎಣ್ಣೆಯಲ್ಲಿ ಮಾಡಿರೋ ಮೈಸೂರು ಪಾಕ್ ತಿಂದಿದ್ದಾನೆ. ಇವರು ತುಪ್ಪದ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ. ಆವಾಗ ಅವನಿಗೆ ಏನಾಗತ್ತಂದ್ರೆ ಇದಕ್ಕಿಂತ ಅದು ಚೆನ್ನಾಗಿರೋದಕ್ಕೆ ಅವ್ನು ಚೆನ್ನಾಗಿದೆ ಅಂತಾನೆ ಹೇಳ್ತಾನೆ. ಹಾಗಂತ ಅದು ನಿಮಗೆ ಚೆನ್ನಾಗಿರೋದಿಲ್ಲ. ಯಾಕೆ ಹೇಳಿ? ಇನ್ನು ಹೆಚ್ಚು ಸ್ವೀಟ್ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಿನ ಲೆವೆಲ್ ಅಲ್ಲಿ ಮಾಡಿಬಿಟ್ಟು ನಿಮ್ಗೆ ಅನುಭವ ಇರುತ್ತೆ. ಅವ್ರು ಹೇಳಿದ್ರು ಕೂಡ ನಿಮ್ಗೆ ಅನುಭವ ಆಗುದಿಲ್ಲ. ಕೆಲವೊಂದ್ಸಲ ನೋಡಿ, ನೀವು ಜ್ಞಾನವನ್ನು ಹೇಳ್ತಾ ಇರ್ತೀರ, ಯೋಗವನ್ನ ಮಾಡ್ತಾ ಇರ್ತೀರಾ, ಎದೆಗಡೆ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಅಂತ, ಅದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಯಾಕೆ ಹೇಳಿ? ಅನುಭವ ಮಾಡಿರ್ತೀವಿ. ನೀವು ಅದಕ್ಕಿಂತ ಹೈಸ್ಟ್ ಲೆವೆಲ್ ಹೋಗಿರೋದಕ್ಕೆ ನಿಮ್ಗೆ ಆ ಲೆವೆಲ್ ಅಲ್ಲಿ ಇರ್ತದೆ, ಕಡಿಮೆ ಇರ್ತದೆ. ಅವಾಗ ನಿಮ್ಗೆ ಬೇಕಂತ ಅನ್ಸೋದಿಲ್ಲ. ಓಕೆ, ಕೆಲವೊಂದ್ಸಲ ನೀವು ತುಂಬಾ ಹೈಸ್ಟ್ ಲೆವೆಲ್ ಅಲ್ಲಿ ಇರ್ತೀರಾ, ಎದುರುಗಡೆ ಹೇಳ್ತಾರೆ ಅನುಭವನೇ ಆಗ್ಲಿಲ್ಲ. ಆವಾಗ ಎದುರುಗಡೆಯವ್ರ ಒಪಿನಿಯನ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನೀವು ಯಾವ್ದು ಕಡೆ ಗಮನ ಕೊಡ್ತೀರಿ? ಸ್ಥಿತಿ ಬಗ್ಗೆ. ನಿಮ್ಮ ವೈಯಕ್ತಿಕ ಕರ್ಮದ ಫಲ, ಅದರ ಅನುಭವದ ಬಗ್ಗೆ ನೀವು ಗಮನ ಕೊಡ್ತೀರಾ ಹೊರತು ಬೇರೆಯವರ ಮಾತಿನ ಕಡೆಗೆ ಗಮನವನ್ನ ಕೊಡೋದಿಲ್ಲ. ಅರ್ಥ ಆಯ್ತಾ? ಆ ಎಲ್ಲ ಲೇವಲ್ಗಳನ್ನ ಬಾಬಾ ಮುರಳಿ ಮುಖಾಂತರ ಹೇಳ್ತಾ ಹೋದಾಗ ಅದಕ್ಕೆ ನೀವು ಹೋಲಿಕೆ ಮಾಡ್ಕೊಂಡು ಹೋಗ್ತಾ ಇರ ಹೊರತು ನಿಮ್ಮ ಕರ್ಮದ ಫಲವನ್ನ ಬೇರೆಯವರ ಎದೆಗಡೆಗೆ ಇಟ್ಟುಬಿಟ್ಟು ಅವರಿಂದ ಕಾಮೆಂಟ್ಸ್ ಅನ್ನ ನೀವೇನ್ ಮಾಡೋದಿಲ್ಲ, ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ನಿಮ್ಮ ಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತು, ನಿಮ್ಮ ಅಪ್ಪನಿಗೆ ಗೊತ್ತು, ಬಿಟ್ರೆ ಮೂರನೇವರಿಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು ಒಬ್ಬರೇ ಮಾಡಿರೋದು ನಿರಾಕಾರ ರೂಪದಲ್ಲಿ ಮಾಡಿರುವಂತ ಕಾರಣದಲ್ಲಿ ಬೇರೆಯವ್ರಿಗೆ ಏನೂ ಕೂಡ ಆ ವಿಷಯ ದಾತ್ಪತ್ ಏನೂ ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಶಬ್ದದಿಂದ ಬಂದ್ರೆ ಕೇಳ್ಬಿಟ್ಟು ಹೇಳ್ಬಹುದು, ಟೋಲಿ ಕೊಟ್ಟಾಗ ಆ ಟೋಲಿ ರುಚಿಯಿಂದ ಹೇಳ್ಬಹುದು ಅವರು.
ಅಲ್ವಾ? ಸಂಕಲ್ಪದಿಂದ ಹೇಳ್ಬಹುದು. ಇದು ಯಾವುದು ಇಲ್ವಲ್ಲ ಇಲ್ಲಿ. ಅವಾಗ ಯಾರಿಗೆ ಗೊತ್ತು? ಗೂಡು ಜಾನೆ ಗೊತ್ತು, ಗೋತ್ರಿ ಜಾನೆ, ಬೆಲ್ಲ ಗೊತ್ತು, ಬೆಲ್ಲದ ಚೀಲ ಗೊತ್ತು. ಹೇಳಿ, ಈ ರೀತಿ ಸಾಧನೆ ಮಾಡ್ಲಿಕ್ಕೆ ಏನ್ ಬೇಕು ನಿಮಗೆ? ಏನು ಬೇಡ. ಏನೂ ಅವಶ್ಯಕತೆ ಇಲ್ಲ. ಆ ಲೆವೆಲ್ ಅನ್ನ ಸಮಯದ ಅನುಸಾರ ಈಗ ನೀವು ಪ್ರಾಕ್ಟೀಸ್ ಮಾಡುವಂತ ಸಮಯ ಬಂದಿದೆ. ಅದಕ್ಕಾಗಿ ಕೆಳಗಡೆ ಬೇರೆ 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 ಲೆವೆಲ್ ಎಲ್ಲ ಬರವಂಗಿಲ್ಲ ನೀವು. ಯಾವುದು ಮಾಸ್ಟರ್ ಸರ್ವಶಕ್ತಿಮಾನ್ ಇರ್ಬೋದು, ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಇರ್ಬೋದು, ಅದ್ ಯಾವ್ದಲ್ಲೂ ನೀವೇನ್ ಮಾಡುವಂಗಿಲ್ಲ. ಯಾವ ಲೆವೆಲ್ ಅಲ್ಲಿ ಇರ್ಬೇಕು? ಅಂದ್ರೆ ಪ್ರತಿದಿನ 1,000 ಜನ ಊಟಕ್ಕಂತಂದ್ರೆ ನೆಕ್ಸ್ಟ್ ಡೇ 1,500 ಜನರಿಗೆ ಮಾಡ್ಬೇಕು ಹೊರತು 5 ಜನರಿಗೆ 10 ಜನಕ್ಕೆ ಏನ್ ಮಾಡುವಂಗಿಲ್ಲ ನೀವು. ಕೆಳಗಡೆಗೆ ಬರುವ ಹಾಗೆ ಇಲ್ಲ. ಅದಕ್ಕಾಗಿ ಕರೆಂಟ್ ಇಲ್ಲ, ಇಂಟರ್ನೆಟ್ ಇರ್ಲಿಲ್ಲ, ಅಲಾರಾಮ್ ಇಲ್ಲ, ಅಮ್ಮ ಹೇಳಿಸಿಲ್ಲ, ನಿದ್ರೆ ಬರ್ತಾ ಇತ್ತು, ಯಾವುದೇ ಕಾರಣವನ್ನ ಕೇಳಲಿಕ್ಕೆ ಬಾಬಾ ರೆಡಿ ಇಲ್ಲ. ಸರಿ, ನೀವು ಹೋದಾಗ್ಲೆಲ್ಲ ಬಾಬಾ ರೆಡಿ ಇರ್ತಾರೋ ಇಲ್ಲೋ? ಇರ್ತಾರೆ. 10 ನಿಮಿಷ ಬಿಟ್ಬಿಟ್ಟು ಬಾ ಅಂತ ಹೇಳ್ತಾರ? ಇಲ್ಲ. ಇಂತಹ ಆತ್ಮಗಳನ್ನ ಬಾಬಾ ಹೇಳ್ತಾರೆ, ಯಾವಾಗ ಬಂದ್ರು ಕೂಡ ಟಕ್ ಅಂತ ನಾನು ಅವ್ರನ್ನ ಏನ್ ಮಾಡ್ತೇನೆ, ಉಪಯೋಗ ಮಾಡ್ಕೊಳ್ತೀನಿ. ಅಂತಹ ಆತ್ಮಗಳಿಗೆ ನಾನು ಮೊದಲ ಪ್ರಾಶಸ್ತ್ಯವನ್ನ ಕೊಡ್ತೇನೆ. ಆದ್ರೆ ಅದು ಇರಬೇಕು ಅಂತಂದ್ರೆ ನನ್ನ ಎದುರುಗಡೆಗೆ ಬಂದ್ಬಿಟ್ಟು ಯಾವಾಗ ನೀವು ಕೇಳ್ತೀರಿ? ಏನೋ ಒಂದು ಇಚ್ಛೆ ಇದ್ದಾಗ, ವೈರಾಗ್ಯ ಇಲ್ಲಿದ್ದಾಗ ನಿಮ್ಗೆ ಏನಾಗತ್ತೆ? ಬಾಬಾ ಇದನ್ನು ಕೊಡಿಸು, ಇದನ್ನು ಕೊಡಿಸು, ಇದನ್ನು ಕೊಡಿಸು. ಈ ಇಚ್ಛೆಗಳು ಆಂತರಿಕವಾಗಿ ಸೂಕ್ಷ್ಮವಾಗಿ ಇದ್ದಾಗ ನೀವು ಈ ಒಂದು ಹದ್ದಿನ ವಿಶಾಲ ಸೇವೆಗೆ ನೀವು ನಿಮಿತ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಆ ಸ್ಥಿತಿಯಲ್ಲಿ ಸ್ಥಿತರಾದಾಗ ಸ್ಥೂಲವಾಗಿ ಸೂಕ್ಷ್ಮವಾಗಿ ನಿಮ್ಗೆ ಏನು ಬೇಕು ಅದನ್ನು ಕೊಡಿಸೋ ಜವಾಬ್ದಾರಿ ಯಾರ್ದಂತೆ? ಅದು ಕೊಟ್ಟಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಇಚ್ಛೆಗಳು, ಅಪೇಕ್ಷೆಗಳು, ಆಸೆ ಆಕಾಂಕ್ಷೆಗಳು, ದುಃಖ ಹೇಳೋದು ಇರಬಾರದು, ಇರೋದಿಲ್ಲ. ಅದಕ್ಕೆ ಎಲ್ಲ ವಿಷಯದಿಂದ, ಎಲ್ಲಾ ಕರ್ಮದಿಂದ ನಮ್ಗೇನ್ ಬರ್ತದೆ? ಯಾರ್ಯಾರ ಜೊತೆಗೆ? ಯಾರ್ಯಾರ ಜೊತೆಗೆ? ನನ್ನ ಪತಿ, ನನ್ನ ಮಕ್ಕಳು, ವೆರೈಟಿ ಊಟ ತಿಂಡಿ, ನಾನು ಸೇವೆ ಮಾಡ್ತೇನೆ, ನಾನೇ ಶ್ರೇಷ್ಠ, ಇದೆಲ್ಲ ವಿಷಯದಲ್ಲಿ ಏನ್ ಬರ್ತದೆ? ಓಕೆ, ಬಾಬಾ ಹೆಂಗೆ ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಳಿ, ನನಗೆ ಸಂಬಂಧ ಇಲ್ಲ. ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಲಿ, ಸನ್ಮಾನ ಮಾಡ್ಲಿ, ಸುಮ್ಮನೆ ಕೊಡಿಸ್ಲಿ. ನಿತ್ಯ ನಿರಂತರವಾಗಿ ಒಳಗಡೆಯಿಂದ ಈ ಕೆಲಸ ಏನಾಗ್ತಾ ಇರ್ತದೆ? ಸೇವೆ ಮಾಡಿದ್ದು ಅವನೇ, ಸನ್ಮಾನ ತಗೊಳ್ಳೋದು ಅವನೇ. ಅಂದ್ರೆ ಆ ನಡೆಯುವಂತ ಕರ್ಮದ ಬಗ್ಗೆ ನಿಮ್ಗೆ ಯಾವುದೇ ಆಸಕ್ತಿ ಅಂದ್ರೆ ರಾಕೇಶನ ನುಗ್ಗೆಕಾಯಿ ಪಲ್ಯ ತಿನ್ನೋದು ತಪ್ಪಿಲ್ಲ, ಅದ ಬೇಕು ಅಂತ ಇಚ್ಛೆ ಇಟ್ಬಿಟ್ಟು ಏನ್ ಮಾಡಬಾರ್ದು, ತಿನ್ನಬಾರ್ದು. ಅಂದ್ರೆ ನೀವು ಯೋಗದಲ್ಲಿ ಕೂತ್ಕೊಂಡಾಗ ಯೋಚನೆ ಮಾಡಿ, ನಿಮ್ಗೆ ಯಾವ್ದಾದ್ರು ಮನಸ್ಸಲ್ಲಿ ಬೇಕೋ ಬೇಡ ಬರ್ತಾ ಇದೆಯಾ, ಅದು ಬಂದ್ರೆ ಅದು ಬೇಹದ್ದಿನ ವೈರಾಗ್ಯ ಅಲ್ಲ. ಅಂದ್ರೆ ಇವಾಗ ನಮ್ಮ ವೃತ್ತಿ ಯಾವ್ದು ಇರ್ಬೇಕು? ಅಂದ್ರೆ 3 ಲೋಕದಲ್ಲಿ ನನಗೇನು ಬೇಡ, ಯಾವುದೇ ಕರ್ಮ, ಯಾವುದೇ ಕರ್ಮದ ಫಲ ಬೇಡ. ಆದ್ರೆ 3 ಲೋಕದಿಂದ ನನಗೆ ತೆಗೆದುಕೊಳ್ಳೋದು ಬೇಡ, ನಾನು ಕೊಡ್ತೇನೆ. ಇವಾಗ ಏನ್ ಮಾಡ್ತೇನೆ? ಇಲ್ಲಿವರೆಗೆ ಏನ್ ಮಾಡ್ತಿದ್ದೆ? ಗೋಬಿ ಮಂಚೂರಿ, ಮಸಾಲೆ ಪೂರಿ, ಶಾಂತಿ ಬೇಕು, ಸುಖ ಬೇಕು. ನಾವೇನ್ ಮಾಡ್ತಿದ್ವಿ? ಈ ಪ್ರಪಂಚದಿಂದ ಇಚ್ಛೆ ಇತ್ತು. ಹಾಗೆ ಯೋಗದಲ್ಲೂ ಬೇರೆ ಬೇರೆ ಲೆವೆಲ್ ಪಡಿಬೇಕು ಅಂತ ಇಚ್ಛೆ ಇತ್ತು. ನಾಗರತಾನೆ ಏನು ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ಒಂದ್ ದಿವಸ ಯೋಗೇಶನ ಸಮಾನ ಆಗ್ಬೇಕಪ್ಪ, ಅವ್ರ ಸಮಾನ ಆದ್ಮೇಲೆ ಸೂರಜ್ ಬಾಯಿ ಸಮಾನ ಆಗ್ಬೇಕಪ್ಪ. ಅದೇನಾಗ್ತದೆ? ನೆವರ್ ಎಂಡಿಂಗ್. ಅದೇನಾಗ್ತಾ ಇರ್ತದೆ? ಆಗ್ತಾನೆ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಸಮಾನ ಆಗ್ಬೇಕು? ಈಗ ಬಾಬಾ ಈ ಪ್ರಪಂಚದಿಂದ ಏನಾದ್ರು ತಗೊಳ್ತಾರೋ ತಗೊಳಲ್ವೋ? ಏನ್ ಮಾಡ್ತಾರೆ? ಹಾಗೆ ನಿಮ್ಗೆ ತೆಗೆದುಕೊಳ್ಳೋ ವೃತ್ತಿ ಇರ್ಬೇಕು, ಕೊಡೋ ವೃತ್ತಿ ಇರ್ಬೇಕು. ಈಗ ಹೇಳಿ, ಬೇಹದ್ದಿನ ವೈರಾಗ್ಯ ಅಂತಂದ್ರೇನು? ವೈರಾಗ್ಯ ಅಂತಂದ್ರೇನು? ಈ 3 ಲೋಕದ ನನಗೇನು ನನ್ಗೇನು ಬೇಡ, ಏನು ಎಲ್ಲದಲ್ಲೂ ನನಗೇನಾಗ್ಬಿಟ್ಟು ವೈರಾಗ್ಯ ಬಂದ್ಬಿಟ್ಟಿದೆ. ಯಾಕಂದ್ರೆ ಆ ಕೊಡೋದಲ್ಲಿ ಇರುವಂತ ಸುಖ ತೆಗೆದುಕೊಳ್ಳೋದಲ್ಲಿ ಇಲ್ಲ. ಈವನ್ ಬಾಬನ ಎದುರುಗಡೆನೂ ಕೂತ್ಕೊಂಡ್ಬಿಟ್ಟು ಬಾಬಾ ಕೊಡು 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 ಅಂತ ಏನ್ ಮಾಡೋದಿಲ್ಲ, ನೀವು ಬೇಡುವುದಿಲ್ಲ. ಆ ಲೆವೆಲ್ ಇಲ್ಲಿವರೆಗೂ ನೀವು ತಲುಪೋದಿಲ್ವೋ, ಅಲ್ಲಿವರೆಗೆ ನಿಮಗೆ ವೈರಾಗ್ಯ ಬರ್ಲಿಕ್ಕೆ
ಸಾಧ್ಯ ಇಲ್ಲ. ಆ ಲೆವೆಲ್ ಅಲ್ಲಿ ಬಂದಾಗ ಸ್ಥೂಲವಾಗಿ ಸೂಕ್ಷ್ಮವಾಗಿ ಏನೇನು ಅವಶ್ಯಕತೆ ಇದೆ ಬಾಬಾ ಏನು ಅವಶ್ಯಕತೆ ಅಷ್ಟು ಮಾತ್ರ ನಾನು ಕೊಡ್ತೇನೆ. ಯಾಕಂದ್ರೆ ಎಲ್ಲಾನು ನಿಮ್ಗೆ ಇವತ್ತೇ ಕೊಟ್ಬಿಟ್ರೆ 21 ಜನ್ಮಕ್ಕೆ ಉಳಿತಾಯ ಮಾಡ್ಬೇಕಲ್ವಾ? ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಇವತ್ತೇ ಎಲ್ಲ ಕೊಟ್ಬಿಟ್ರೆ ಏನಾಗ್ಬಿಡ್ತದೆ, ಇವತ್ತು ಖಾಲಿ ಆಗ್ಬಿಡ್ತದಲ್ಲ, ಭವಿಷ್ಯಕ್ಕೋಸ್ಕರ ಏನ್ಬಿಡ್ತದೆ ಅಲ್ವಾ? ಅದಕ್ಕೆ ಮಿನಿಮಮ್ ನೀಡ್ಸ್ ಏನಿದೆ ಅದನ್ನು ಬಾಬಾ ಏನ್ ಮಾಡ್ತಾರೆ, ಕೊಡ್ತಾ ಹೋಗ್ತಾರೆ. ಅದ್ರಲ್ಲಿ 36 ವೆರೈಟಿ ಊಟ ಕೊಟ್ಟರು ಕೂಡ ಏನ್ ಮಾಡಿ, ಊಟ ತಿನ್ನಿ. ಹಾಗಂತ 36 ವೆರೈಟಿ ಊಟ ತಿಂದಾದ್ಮೇಲೆ ಅಲ್ಲಿ ಸೇವೆ ಇದ್ರೆ ಅಯ್ಯೋ ಹೊಟ್ಟೆ ತುಂಬಾ ಬಿಡ್ತು ಅಕ್ಕೋರೇ, ಇವತ್ತು ನಿದ್ದೆ ಬರ್ತಾ ಇದೆ ಅಂತ ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡ್ಬಾರ್ದು ಮಲಗಬಾರ್ದು. ಅಲ್ವಾ? ಹೊಟ್ಟೆ ತುಂಬುವಷ್ಟೇ ತಿನ್ನಿ, ಒಂದ್ ಐಟಮ್ ಬದಲು 36 ವೆರೈಟಿ ಇದೆ ಅದನ್ನು ತಿನ್ನಬಹುದು ಅಷ್ಟು. ಅರ್ಥ ಆಯ್ತಾ ಇವಾಗ? ಅದಕ್ಕಾಗಿ ಕಾರಣ ಶಬ್ದದಿಂದ ಮುಕ್ತರಾಗಿ ನಿತ್ಯ ನಿರಂತರವಾಗಿ ಬೇಹದಿನ ಸೇವೆಗೆ ನೀವು ನಿಮಿತ್ತರಾದರೆ ನಿಮ್ಮ ಮುಖದಿಂದ, ಕರ್ಮದಿಂದ, ಪ್ರತಿಯೊಂದು ಸಂಕಲ್ಪದಿಂದನೂ ಆಟೋಮೆಟಿಕಲಿ ಏನಾಗ್ತದೆ, ಪ್ರಪಂಚದ ಮುಕ್ತಿ ಆಗ್ತಾ ಇರ್ತದೆ. ಅದಕ್ಕೆ ನಾನು ಕೊಡ್ತಾ ಇದ್ದೇನೆ ಅಂತ ಬಿಟ್ಟು ಯೋಗದಲ್ಲಿ ಕುತ್ಕೊಂಡಾಗಾದ್ರೂ ನಂತರದಲ್ಲಾದ್ರೂ ಹೇಳಬೇಕಾದ, ನೋಡಬೇಕಾದಂತ ಅನಿವಾರ್ಯತೆ ಅವಶ್ಯಕತೆ ಇಲ್ಲ. ಜೊತೆಗೆ ನೀವು ಎಷ್ಟು ಆ ಮುಕ್ತರಾಗ್ತಾ ಹೋಗ್ತೀವೋ ಬಂಧನದಿಂದ, ಪ್ರಪಂಚನೂ ಕೂಡ ಅಷ್ಟೇನಾಗ್ತಾ ಹೋಗ್ತದೆ, ಮುಕ್ತಿ ಆಗತ್ತೆ. ಹೇಗೆ ನೀರೇ ಹಾಕಿದಾಗ ಹೇಗೆ ಶರೀರ ಹಗುರವಾಗತ್ತೋ ಹಾಗೆ ನಿಮ್ಗೆ ಹಗುರತೆ ಅನುಭವ ನಿಮ್ಗೇನಾಗ್ಬೇಕು, ಆಗ್ತಾ ಇರಬೇಕು. ಸೇವೆಯ ಉಮಂಗ ಉತ್ಸಾಹ ಇರ್ಲಿ. ಅದು ಉಮಂಗ ಉತ್ಸಾಹದ ಜೊತೆಗೆ ಯಾವುದೇ ಇಚ್ಛೆ ಇರಬಾರದು, ನಿರೀಕ್ಷೆ ಇರಬಾರದು, ಬೇಡಿಕೆಗಳು ಇರಬಾರದು. ಇಚ್ಛೆಗಿರ್ಬೇಕು, ಬೇಯದಿಂದ ಇರಬೇಕು. ಬೇಯದಿನ ರೂಪದಲ್ಲೂ ಯಾವುದೇ ಇಚ್ಛೆಗಳು ನಿಮ್ಮ ಮನಸ್ಸಿನಲ್ಲಿ ಇರಬಾರದು. ಏನಿರ್ಬೇಕು? ಒಂದೇ ಇಚ್ಛೆ. ಯಾರು ಕೊಡ್ಬೇಕು? ನಾನ್ ಕೊಡ್ಬೇಕು ಅನ್ನೋದು ಕೂಡ ಇರಬಾರ್ದು. ನಾನು ಒಂದು ಸಾಧನ ಅಷ್ಟೇ. ಯಾರು ಕೊಡ್ತಾ ಇದ್ದಾರೆ? ಬಾಬಾ ಕೊಡ್ತಾ ಇದ್ದಾರೆ ಅಂತ ಸಂಕಲ್ಪ ಮಾಡುವಂಗಿಲ್ಲ. ಕೇವಲ ಏನ್ ಮಾಡ್ಬೇಕು, ಆ ಅನುಭವದಲ್ಲಿ ಸ್ಥಿತರಾದ್ರೆ ಆಯ್ತು ಅಷ್ಟೇ. ಓಕೆ, ಅದ್ರಲ್ಲಿ ನೀವು ಸ್ಥಿತರಾಗ್ಬಿಟ್ರೆ ಆಟೋಮೆಟಿಕಲಿ ಸೇವೆ ಆಗ್ತದೆ. ಈಗ ಹೇಳಿ, ಈ ಸೇವೆಗೆ, ಈ ಅನುಭವಕ್ಕೆ ನಿಮ್ಮ ಜೊತೆಯಲ್ಲಿ ಮತ್ತೆ ಯಾರು ಬೇಕು? ಬಾಬಾ ಯಾವಾಗಲೂ ಇರ್ತಾರೋ ಇರಲ್ವೋ? ಈ ಸ್ಥೂಲ ಪ್ರಪಂಚದ 3 ಲೋಕದ ಮತ್ತೆ ಬೇರೆ ಏನಾದ್ರು ಬೇಕಾ ನಿಮ್ಗೆ? ಶರೀರ ಬೇಕಾ? ವ್ಯಕ್ತಿ, ವಸ್ತು, ವಿಷಯ, ಯಾವುದು ಸಮಯ, ಸಂಕಲ್ಪ ಬೇಕು. ಸಮಯ ಬೇಕು. ಅಲ್ಲ, ಇಂಥದೇ ಸಮಯ ಅಂತ ಬೇಕಾ? ಇಲ್ಲ. ವೈಟ್ ಬಟ್ಟೆ ಧರಿಸಿದ್ರೆ ಮಾತ್ರ ಈ ಸ್ಥಿತಿ ಬರುತ್ತಾ? ಇಲ್ಲ. ಗೋಲ್ಡನ್ ಬ್ಯಾಡ್ಜ್ ಹಾಕಿದ್ರೆ ಮಾತ್ರ ಬರುತ್ತಾ? ಬಸ್ಸಲ್ಲೂ ಮಾಡಬಹುದಾ? ಬಾತ್ರೂಮ್ ಅಲ್ಲೂ ಮಾಡಬಹುದಾ? ಕೆಲವರು ಯೋಚನೆ ಮಾಡ್ತಾರೆ, ಅಣ್ಣರೇ ಬಾತ್ರೂಮ್ ಅಲ್ಲೂ ಮಾಡಬಹುದಾ? ಮಾಡಬಹುದು, ಎಲ್ಲಿ ಬೇಕಾದ್ರೂ ಮಾಡಬಹುದು. ಮಾನಸಿಕ ಸ್ಥಿತಿ ತಾನೆ, ಹೌದು ತಾನೆ? ಜಾತ್ರೆ ಇದ್ರಲ್ಲಿ ಮಾಡಬಹುದಾ? ಕೆಲವರು ತುಂಬಾ ಬುದ್ಧಿವಂತರು, ರಾಕೇಶ್ ಅಣ್ಣ ಅಂತವ್ರು. ಯಾರು? ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಅಣ್ಣವ್ರೆ, ಮೊನ್ನೆ ನೀವು ಜಾತ್ರೆ ಹೋಗಿದ್ದೆಲ್ಲೋ ಸೆಲ್ಫಿ ತೆಗ್ದಿದ್ದೆಲ್ಲ ಸ್ಟೇಟಸ್ ಬಂದಿತ್ತು ಅಂತ ಒಂದಿವ್ಸ ಯೋಗೇಶ್ ಅಣ್ಣ ಫೋನ್ ಮಾಡ್ತಾರೆ. ಯಾರಿಗೆ? ರಾಕೇಶ್ ಅಣ್ಣಿ. ರಾಕೇಶ್ ಅಣ್ಣ ಏನ್ ಉತ್ತರ ಕೊಡ್ತಾರೆ? ಅಣ್ಣವ್ರೆ, ನಿಮ್ ಮೂಲಕ ಬಾಬಾ ಹೇಳಿದ್ರಲ್ವಾ, ಜಾತೆಯಲ್ಲಿದ್ರು ಕೂಡ ಬೇಯದಿನ ವೈರಾಗ ವೃತ್ತಿಯನ್ನು ಧಾರಣೆ ಮಾಡಬಹುದು ಅಂತ. ಟೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ದೆ ನಾನು. ಏನ್ ಮಾಡ್ಲಿಕ್ಕೆ ಹೋಗಿದ್ದೆ? ಯಾವ ಟೆಸ್ಟ್? ಜಾತೆಯಲ್ಲಿ ಹೋದ್ರು ಕೂಡ ನನ್ನ ಸ್ಥಿತಿ ಹಿಂಗಿರ್ತದೆ. ಬಾಬಾ ಹೇಳ್ತಾರೆ, ಟೆಸ್ಟ್ ಮಾಡ್ಲಿಕ್ಕೆ ಹೋಗೋದಲ್ಲಿ ಏನ್ ತೊಂದ್ರೆ ಇಲ್ಲ, ಸುಮ್ನೆ ಟೆಸ್ಟ್ ಮಾಡ್ಕೊಂಡು ಬರ್ಬೇಕು ತಾನೆ. ಫೋಟೋ ತೆಗೆದ್ಬಿಟ್ಟು, ಸೆಲ್ಫಿ ತೆಗೆದ್ಬಿಟ್ಟು ಸ್ಟೇಟಸ್ ಅಲ್ಲಿ ಯಾಕೆ ಹಾಕ್ಬೇಕು? ಅವಾಗ ಅದು ಗೊತ್ತಾಗ್ಬೇಕು, ಇಚ್ಛೆ ಇದೆ ಅಂತ ಆಯ್ತು ತಾನೆ. ಅವಾಗ ವೈರಾಗ್ಯ ವೃತ್ತಿ ಎಲ್ಲ ಬಂತು, ಬರೋದಿಲ್ಲ. ಟೆಸ್ಟಿಂಗ್ ಸರಿ ಅಂದ್ರೆ ಆವಾಗ ಅದಕ್ಕೆ ನಾವ್ ಏನ್ ಮಾಡಿ ಸಮರ್ಪಕ ಉತ್ತರ ಕೊಡೋದು ಯಾವ್ದು ಅಂತಂದ್ರೆ ಬಾಬನಿಗೆ ಜ್ಞಾನ ಹೇಳೋದು. ನೀನ್ ಹೇಳಿದ್ಯಲ್ವಾ ಏನಂತ, ಟೆಸ್ಟ್ ಮಾಡು ಅಂತ. ಅದಕ್ಕೆ ನಾನೇನ್ ಮಾಡಿದ್ದೆ, ಹೋಗಿದ್ದೆ ಟೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ದೆ. ಆಕ್ಚುಲಿ ಟೆಸ್ಟಿಂಗ್ ಇಷ್ಟಿಂಗ್ ಏನಿರುವುದಿಲ್ಲ, ಇವರಿಗೆ ಆಸಕ್ತಿ ಇರ್ತದೆ. ಅದು ಹೇಳೋದು ಮಾತ್ರ ಏನಿರ್ತದೆ, ಆ ವಿಷಯ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ತುಂಬಾ ಬುದ್ಧಿವಂತರು ಆಗ್ಬೇಡಿ. ಯಥಾರ್ಥವಾಗಿ ಏನ್ ಮಾಡಿ, ದೇಹದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿ. ಓಕೆನಾ? ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.